ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಗ್ರಾಮದ ಶ್ರೀಮತಿ ಬಿ ಸಂಧ್ಯಾರಾಣಿ ಹಾಗೂ ಬಿ ರಾಧಾಕೃಷ್ಣ ದಂಪತಿಯ ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರಂನಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಆಕಾಶವಾಣಿ ಮೈಸೂರು, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರಿ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಗ್ರಾಮದ ಬಿ ರಾಧಾಕೃಷ್ಣ ಮತ್ತು ಶ್ರೀಮತಿ ಬಿ ಸಂಧ್ಯಾರಾಣಿ ಅವರ ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರಂನಲ್ಲಿ ಇದೇ ತಿಂಗಳ 26ನೇ ತಾರೀಖು ಗುರುವಾರ ಬೆಳಗ್ಗೆ 10 ಗಂಟೆಗೆ ಆಯೋಜಿತವಾಗಿತ್ತು. ಅತ್ಯಂತ ವಿಜೃಂಭಣೆಯಿಂದ ಆಯೋಜಿತವಾಗಿದ್ದ ಈ ಕಾರ್ಯಕ್ರಮ ಪುಟಾಣಿ ಧ್ರುವಿಕಾಳ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಸತೋಮ ಸಗಮಯ ತಮಸೋಮ ಜ್ಯೋತೆ ಗಮಯ ಬುದ್ಧ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮಕ್ಕೆ ಆಗಮಿಸಿದವರನ್ನು ಸ್ವಾಗತಿಸಿದವರು ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರಂನ ಬಿ ರಾಧಾಕೃಷ್ಣ ಅವರು. ನಾನು ವ್ಯವಸಾಯ ಮಾಡೋಕೆ ಬಂದಾಗಲಿಂದ ನನ್ನ ಚಿಕ್ಕ ವಯಸ್ಸಿನಿಂದ ಕನಸು, ತಾಪ್ದಿರೆಲ್ಲ ಶ್ರೀಮಂತರು, ಅಪ್ಪದಿರು ಶ್ರೀಮಂತಿಗೆಲ್ಲೇ ಬೆಳೆದ್ರು ಹೋದರು. ನಾವೇನೋ ಆಗಲಿ ಆ ಸ್ಟೇಜಿಗೆ ಹೋಗಬೇಕು ಅಂತ ಒಂದು ಕನಸಿತ್ತು. ಆ ಕನಸೇ ಈ ತೋಟ. ಇವತ್ತು ನಾವಿಲ್ಲಿ ಬಂದು ಈ 3 ವರ್ಷದಲ್ಲಿ ರಾಸಾಯನಿಕ ಅನ್ನೋದು ಇವತ್ತಿಗೆ ನನ್ನ ತೋಟದಲ್ಲಿ ಒಂದು ಕಾಳು ನಾನು ಹಾಕಿಲ್ಲ. ಏನು ಹಾಕಿದ್ರೇನು ನನ್ನ ಮೊದಲೊಂದು 6 ತಿಂಗಳು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಇವತ್ತಿನ ತನಕನೂ ನನ್ನ ಹಸುಗಳ ಗಂಜಲ, ಹಸುಗಳ ತೊಪ್ಪೆ, ನಾನು ಮಾಡ್ಕೊಂಡಿರೋ ಅಂಥ ಬೆಲ್ಲನೂ ನಾನು ಹೊರಗಡೆಯಿಂದ ತಂದಿಲ್ಲ, ನಾನೇನು ಮಾಡಿಸ್ಕೊತಾ ಇದ್ದೀನಿ. ನಾನೇ ಕಬ್ಬು ಆರ್ಗಾನಿಕಲ್ಲಿ ಬೆಳ್ಕೊಂಡು ಅದೇ ಬೆಲ್ಲದಲ್ಲಿ ಮಾಡಿರೋ ಅಂಥ ಜೀವಾಮೃತನೇ ನಾನು ನನ್ನ ಗಿಡಗಳಿಗೆ ಹಾಕ್ತಾಯಿದ್ದೀನಿ. ಬೇಸಿಗೆನಲ್ಲಿ ಈ ವರ್ಷ 6 ತಿಂಗಳು ನೀರಿಲ್ಲ ಅಂದ್ರೇನು ನಮ್ಮ ತೋಟ ಅದರಿಂದನೇ ಇವತ್ತು ಈ ಸ್ಟೇಜಲ್ಲಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಸಾವಯವದಲ್ಲಿ ಮಾಡಿದರೆ ಯಾರೇ ಒಂದು ಚಿಕ್ಕ ರೈತ, ಒಂದು 2 ಎಕರೆ 3 ಎಕರೆ ಇರೋ ಅಂಥ ರೈತ ಸಾಧಾರಣವಾಗಿ ಎಲ್ಲೋ ಕೆಲಸ ಮಾಡೋದು ಬೇಕಾಗಿಲ್ಲ. ನನ್ನ ತೋಟದಲ್ಲಿ ಇದ್ಕೊಂಡು ನಾನು ತಿಂಗಳಿಗೆ ಒಂದು 50,000 ರೂಪಾಯಿ ದುಡಿಬೋದು ಅನ್ನೋ ಕಾನ್ಸೆಪ್ಟು ತರಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಈ ತೋಟ ನಿರ್ವಹಿಸಿದ್ದೀನಿ. ಆ ತೋಟ ಮಾಡೋಕ್ಕೆ ಕಾರಣವೇ ನನ್ನ ಬಡತನ, ನನ್ನ ತಾಯಿ ತಂದೆ ಕೊಟ್ಟಿರೋ ಅಂಥ ಆಶೀರ್ವಾದ. ಆದರೆ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಬಂದು ನಿಂತ್ಕೊಂಡು ಇಲ್ಲಿ ಕುಂತಿದ್ದೀನಿ ಅಂದರೆ ಅವ್ರ ಆಶೀರ್ವಾದ ಇಲ್ಲ ಅಂದರೆ ನಾನು ಇಷ್ಟು ಮಟ್ಟ ಬರ್ತಾ ಇರಲಿಲ್ಲ. ಇವತ್ತು ಈ ತೋಟದಲ್ಲಿ ಈ ಸಾವಯವದಿಂದಾನೇ ಈ ಥರ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂದರೆ ಈ ಥರ ಸಮಗ್ರ ಕೃಷಿ ಮಾಡಿದರೆ ನಾವೆಲ್ಲ ಏನು ಮಾಡ್ತಾಯಿದ್ವಿ, ಯಾಕೆ ಬೆಳೆ ಮಾಡ್ತಾಯಿದ್ವಿ, ಏನೇ ಹಾಕಲಿ, ತೆಂಗು ಹಾಕಲಿ, ಇನ್ನೊಂದು ಹಾಕಲಿ, ಯಾಕೆ ಬೆಳೆ ಮಾಡ್ತಾಯಿದ್ವಿ. ಯಾಕೆ ಬೆಳೆ ಮಾಡೋದಕ್ಕಂದರೆ ನಾವು ಥರ ಬೆಳೆಗಳು ಹಾಕಿ ಆ ಥರ ಬೆಳೆಗಳಲ್ಲಿ ಯಾವಾಗಲೂ ನಮಗೆ ಕೆಲಸ ಇರ್ತದೆ. ದಿನ 4 ಅವರ್ ಗಂಡ ಹೆಂಡ್ತಿ ನಾವು ತೋಟದಲ್ಲಿ ತಿರುಗಾಡ್ಕಂತ ಕೆಲಸ ಮಾಡಿದರೆ ಆರಾಮಾಗೆ ನನ್ನ ತೋಟಕ್ಕಂದರೆ ಮೀರಿಸಿ ತೋಟ ಮಾಡ್ಬೋದು. ಆ ಥರ ಮಾಡೋಕ್ಕೆ ಕಾನ್ಸೆಪ್ಟ್ ಇಟ್ಕೊಂಡೇ ನಾವೆಲ್ಲ ಈ ಥರ ಮಾಡಿರೋದು. ಇವತ್ತು ಬಡ ರೈತ ನಾವು ಬೆಂಗಳೂರಿಗೆ ಹೋಗಿ 30,000 40,000 ಸಂಪಾದನೆ ಮಾಡಬೇಕು ಅಂತ ಹೋಗ್ತಾರೆ. ಆ 40,000 ಅಲ್ಲಿ ಸಂಪಾದನೆ ಮಾಡೋದು ನಮ್ಮ ತೋಟದಲ್ಲಿದ್ದರೆ ನಾವು ಇಲ್ಲಿ ಆ 40,000 ರೂಪಾಯಿ ಎಲ್ಲ ನಾವು ತಿಂದಿದ ಮೇಲೆ 40,000 ರೂಪಾಯಿ ಇಲ್ಲೇ ಮಿಕ್ಸ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನಿಮ್ಮೆಲ್ಲರ ಸಮೂಹದಲ್ಲಿ ನಾನಿಲ್ಲಿ ಬರೋಕ್ಕೆ ಮೊದಲು 1,34,000 ರೂಪಾಯಿ ಸಂಬಳ ತಗೊತಾ ಇದ್ದೆ. ಆದರೆ 1 ನಿಮಿಷ ನನಗೆ ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಎಷ್ಟು ಮಾಡಿದ್ರೇನು ಬೆಳಗ್ಗೆ ಎದ್ದೇಳು, ಡ್ಯೂಟಿಗೆ ಹೋಗು, ರಾತ್ರಿ ನಾವು ತಿರುಗಿ ಮನೆಗೆ ಸೇರೋ ಸರಿಗೆ 8 ಗಂಟೆ ಆಯಿತು, 10 ಗಂಟೆ ಆಯಿತು, 12 ಗಂಟೆನೂ ಆಯಿತು. ಮತ್ತು ಬೆಳಗ್ಗೆ ಮತ್ತೆ ರೊಟೀನ್ ಮೆಕ್ಯಾನಿಕಲ್ ಆಗಿ ಮಿಷನ್ ಕೆಲಸ ಮಾಡ್ದಂಗೆ ಮಾಡಿದ್ರೇ ನಮಗಲ್ಲಿ ಸಿಟಿನಲ್ಲಿ ಹೊಟ್ಟೆ ತುಂಬೋದು. ಇಲ್ಲಿ ನಾವು ಆರಾಮಾಗಿದ್ದೀವಿ. ಆರಾಮಾಗಿದ್ದ ಕಾರಣ ಏನಂದರೆ ನಮ್ಮ ಕೆಲಸ ನಾವು ಮಾಡ್ಕೊತಾ ಇದ್ದೀವಿ. ಇಲ್ಲ ನನ್ನ ಜೊತೆಯಲ್ಲೇ ಇನ್ನೊಂದಿಬ್ಬರು ಆಳಕ್ಕೆ ನಾವು ಕೆಲಸನೂ ಕೊಡ್ತಾಯಿದ್ದೀವಿ. ಈ ಥರ ಮಾಡೋಕ್ಕೆ ಎಲ್ಲರೂ ಒಬ್ಬರಿಗೊಬ್ಬರು ಕೈ ಜೋಡಿಸ್ಕೊಂಡು ಮಾಡಿದರೆ ಇನ್ನೂ ಗುಂಪಾಗಿ ನಾವೆಲ್ಲರೂ ಸೇರಿ ಮಾಡ್ಕೊಂಡ್ರೇನು ಇನ್ನೂ ಚೆನ್ನಾಗಿರ್ತದೆ ಈ ವ್ಯವಸಾಯ ಅಂತ ಹೇಳಿ ನಾನು ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ.
ನಾನು ಇಷ್ಟು ವರ್ಷಗಳಲ್ಲಿ ನೆಮ್ಮದಿ ಅನ್ನೋದಿರಲಿಲ್ಲ. ನಾನು ಇಲ್ಲಿಗೆ ಬಂದು 3 ವರ್ಷ ತುಂಬ 4ನೇ ವರ್ಷ ನಡೀತಾ ಇದೆ. ಈ 4 ವರ್ಷದಲ್ಲಿ ನಾನು ಈ ತೋಟದಲ್ಲಿ ಕೆಲಸ ಮಾಡೋದು ಶುರು ಮಾಡಿದ್ಮೇಲೆ ಮೊದಲು ಮನೆ ಕಟ್ಕೋಬೇಕು ಅಂದರೆ ಅಕ್ಕಪಕ್ಕ ಮನೆಗಳು ಇರಲಿಲ್ಲ. ಕಾರಲ್ಲಿ ಮಲ್ಕೊಂಡು ನಾನು ಮನೆ ಕಟ್ಕೊಂಡಿದ್ದೆ. ಇಲ್ಲಿ ಕಾರಲ್ಲಿ ಮಲ್ಕೊಂಡು ಕರೋನಾ ಟೈಮಲ್ಲಿ ನಾನು ರಿಟರ್ನ್ ಹೋಗೋಕ್ಕೂ ಇಲ್ಲ ದಾರಿ ನನಗೆ. ಇಲ್ಲೇ ಮಲ್ಕೊಂಡು 4 ದಿನಕ್ಕೋ 5 ದಿನಕ್ಕೋ DSP ಅವ್ರ ಹತ್ರಕ್ಕೆ ಹೋಗಿ ಪರ್ಮಿಷನ್ ತಗೊಳೋದು, ಊಟ ಮತ್ತು 4 ದಿನಕ್ಕೆ ಕಟ್ಟಿಸ್ಕೊಂಬರೋದು ಅಲ್ಲಿಂದ. ಆ ಥರ ಮಾಡಿ ನಾನು ಈ ಮನೆ ಕಟ್ಕೊಂಡು ಇಲ್ಲಿ ಸೇರಿದ ಮೇಲೆ ಇಲ್ಲಿಗೆ ಒಂದು 4,000 ಜನ ನನ್ನ ತೋಟ ನೋಡೋಕೆ ಬಂದಿದ್ದಾರೆ. ಅಂದರೆ ನಾನೇನು ವಿಪರೀತ ಏನೋ ಮಾಡಿದ್ದೀನಿ, ಸೃಷ್ಟಿ ಮಾಡಿದ್ದೀನಿ ಅನ್ನೋದು ಏನಿಲ್ಲ ಸರ್. ಆದರೆ ನಾನು ಮಾಡಿರೋ ಪದ್ಧತಿ ಏನಂದರೆ ಮಿಶ್ರ ವ್ಯವಸಾಯ. ಥರ ಬೆಳೆಗಳು ಹಾಕಿರೋದ್ರಿಂದ ಮನುಷ್ಯನಿಗೆ ಯಾವಾಗಲೂ ಯಾವುದೋ ಒಂದು ಬೆಳೆ ನಮಗೆ ಕೈಗೆ ಸಿಗ್ತಾ ಇರ್ತತೆ. ಅದರ ಬೇರೆ ನಾವು ಇನ್ನೊಬ್ಬರ ಹತ್ರಕ್ಕೆ ಕೈ ಸಾಸೋ ಕೆಲಸ ಇರಲ್ಲ. ಇವತ್ತು ನನ್ನ ತೋಟದಲ್ಲಿ ನಾನು ಎಲ್ಲಿ ಕುಂತ್ಕೊಂಡ್ರೆ ದಿನ 1,000-2,000 ರೂಪಾಯಿ ನನಗೆ ಸಿಗ್ತದೆ. ಎಲ್ಲೇ ಇರಲಿ ಕಾಯಿ ಕೊಯ್ಕೋಬೇಕಷ್ಟೇ. ನಾನು ಕಳೆ ತೆಗಿಯಲ್ಲ, ಏನಿಲ್ಲ. ಕಳೆ ಈ ವರ್ಷಕ್ಕೊಂದು ಸತಿ ಕ್ಲೀನ್ ಮಾಡ್ತೀವಿ. ಅದು ಯಾಲಕ್ಕಿ ಬೆಳೆ ಇವೆಲ್ಲ ಕೊಯ್ಬೇಕು ಅಂದ ಟೈಮಲ್ಲಿ ಕೆಳಗಡೆ ಬಿದ್ದರೆ ಆಯ್ಕನಾಗಿರ್ತೈತೆ ಅಂತ ಕೊಯ್ದು ಮತ್ತು ಅದನ್ನು ಕಟ್ಟ ಮಾಡಿ ಅಲ್ಲೇ ನಾನು ಗಿಡಗಳ ಬುಡಕ್ಕೆ ನಾನೆಲ್ಲ ಬೇರುಗಳಿಗೆ ಅದು ಗೊಬ್ಬರ ಆಗಂಗೆ ನಾನು ಇದು ಮಾಡ್ತೀನಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿತೆರವು ಗ್ರಾಮದ ಕೃಷಿಕ ದಂಪತಿ ಶ್ರೀಮತಿ KN ಅನುರಾಧ ಹಾಗೂ KV ರೆಡ್ಡಪ್ಪ ಅವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ, ನಮಸ್ಕಾರ ಎಲ್ಲರಿಗೂ. ನಾವು ಕೋಲಾರ ಜಿಲ್ಲೆಯಿಂದ ಬಂದಿದ್ದೀವಿ. KN ಅನುರಾಧ ಮತ್ತು KV ರೆಡ್ಡಪ್ಪ ಅಂತ. ನನಗೆ ಈ ತೋಟ ಅಂದರೆ ಏನೋ ಇರುತ್ತೆ, ಬಾಳೆ ಗಿಡ ಮತ್ತು ತೆಂಗಿನ ಗಿಡ ಮತ್ತು ಅಡಿಕೆ ಗಿಡ ಇರುತ್ತೆ ಅಂತ ಅಂದ್ಕೊಂಡೇ ಬಂದೆ ನಾನು. ಇಲ್ಲಿ ತೋಟ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ನನಗೆ. ತುಂಬ ಖುಷಿ ಅಂದರೆ ಹೇಳೋಕ್ಕಾಗ್ತಿಲ್ಲ ನನಗೆ. ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನೆಲ್ಲ ನಾವು ಕಲಿಬೇಕು. ನಮ್ಮ ಕಡೆ ಎಲ್ಲ ಬರೀ ಮಾವಿನ ತೋಟ, ನಮಗೆ ನೀರಿಲ್ಲ ಆ ಕಡೆ. ತುಂಬಾ ಚೆನ್ನಾಗಿದೆ. ರಾಗಿ ಮತ್ತು ಹುರುಳಿ ಇದೆಲ್ಲ ನಾವು ಮಾಡ್ಕೊತೀವಿ. ಸಮಗ್ರ ಕೃಷಿನೇ, ಮಾವಿನ ತೋಟದಲ್ಲೂ ಎಲ್ಲನೂ ಮಾಡ್ಕೊತೀವಿ. ಆದರೆ ನೀರಿರ್ಬೇಕು, ನಮ್ಗೆ ನೀರಿಲ್ಲ. ಅಂದ್ರೂ ತುಂಬ ಚೆನ್ನಾಗಿಲ್ಲ ಅಂತೂ ತುಂಬಾ ಖುಷಿ ಆಯಿತು. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಧಾಕೃಷ್ಣ ಅವರು ಫಾರಮ್ಮು ನೋಡೋದು ತುಂಬ ನಮಗೆ ಸಂತೋಷ ಆಯಿತು. ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಇವರು ಮಾಡಿದ್ದಾರೆ. 3 ವರ್ಷದಲ್ಲಿ ಇಷ್ಟು ಬೇಗ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಒಂದು ಏನು ಗೊತ್ತಾಯಿತು ಇದರಲ್ಲಂತ ಅಂದರೆ, ಸಾವಯವ ಕೃಷಿಯಲ್ಲಿ ಬೆಳೆದರೆ ಯಾವುದೇ ಒಂದು ರೋಗ ಬರೋದಿಲ್ಲ. ಒಂದು ಎರಡನೇದೇನೆಂದರೆ ಇಂಟರ್ ಕ್ರಾಪ್ ಸಮೇತ ಎಲ್ಲ ಫಲವತ್ತು ಚೆನ್ನಾಗಿ ಗಿಡಗಳು ಸಮಗ್ರವಾಗಿ ಬೆಳೀತವೆ. ನಮ್ಮ ಕಡೆ ತೆಂಗು ಹಾಕಿರ್ತಾರೆ, ಅದರ ಮಧ್ಯದಲ್ಲಿ ಏನು ನೆರಳಲ್ಲಿ ಬೆಳೆ ಬರೋದಿಲ್ಲ ಅಂತ ಏನೂ ಬೆಳೆಯಲ್ಲ. ಆದರೆ ಇವರು ಕಾಫಿ ಬೆಳೆದಿದ್ದಾರೆ, ಏಲಕ್ಕಿ ಬೆಳೆದಿದ್ದಾರೆ, ಜಾಕಾಯಿ ಬೆಳೆದಿದ್ದಾರೆ. ಎಲ್ಲೂ ಫಸಲು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗ್ತಾ ಇಲ್ಲ. ಇದ್ರ ಪ್ರಭಾವ ಏನು ಅನ್ನೋದು ಇದು ಗೊತ್ತಾಯಿತು ಅಂದರೆ ಆರ್ಗ್ಯಾನಿಕಲ್ ಬೆಳೆದಿರೋದು. ಈ ಆರ್ಗ್ಯಾನಿಕಲ್ ಬೆಳೆದಿರೋದ್ರಿಂದನೇ ಇಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಇಳುವರಿ ಅನ್ನೋದು ನನಗೆ ಖಚಿತಪಡಿಸ್ಕೊಂಡೆ. ಆದರೆ ನಾವು ಸಹ ಆರ್ಗ್ಯಾನಿಕಲ್ ಬೆಳೀತಾ ಇದ್ದೀವಿ. ಆದರೆ ನಾವು ಇಂಟರ್ ಕ್ರಾಪು ಇಂಥ 2 ಮರಗಳೇ ಬೆಳೆಯಲ್ಲ. ಮರಗಳ ಮಧ್ಯದಲ್ಲಿ ನಾವು ಇಂಟರ್ ಕ್ರಾಪು ಹುರುಳಿ, ಶೇಂಗಾ, ರಾಗಿ ಇಂಥದ್ದು ಕೆಳಗಡೆ ಆಗ್ತಕ್ಕಂಥ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ನಮ್ಮ ಕಡೆ ಜಾಸ್ತಿ ಮ್ಯಾಂಗೋ. ಕೋಲಾರ ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತಿಲ್ವಲ್ಲ, ಮಳೆ ಆಶ್ರಿತ ಬೆಳೆ ಮ್ಯಾಂಗೋದಲ್ಲಿ ಸುಮಾರು ತಳಿಗಳಿದ್ದಾವೆ. ಎಲ್ಲ ತಳಿಗಳು ಬೆಳೀತಾ ಇದ್ದಾರೆ. ಜಾಸ್ತಿ ಬೆಳೆಯೋದು ಅಂದರೆ ನಮಗೆ ತೋತಾಪುರಿ, ಬೆಂಗಳೂರು ಅಂತಾರೆ ಗೊತ್ತಲ್ಲ, ಅದು ಕಮರ್ಷಿಯಲ್ ಕ್ರಾಪ್. ತೋತಾಪುರಿ, ನೀಲಮ್, ಸಿಂಧೂರ, ಬಾದಾಮಿ, ಮಲ್ಲಿಕಾ ಮತ್ತು ಈಗ ಹೊಸ ತಳಿಗಳು ಒಳ್ಳೆ ಇಳುವರಿ ಬರ್ತಕ್ಕಂಥ ಒಳ್ಳೆ ಕಮರ್ಷಿಯಲ್ ದುಡ್ಡು ಮಾಡ್ತಕ್ಕಂಥ ಬೆಳೆಗಳು ಲಾಂಗಡ, ಆಪೋಸ ಇವು ಬೆಳೆಗಳು ಜಾಸ್ತಿ ಬೆಳೀತಾ ಇದ್ದಾರೆ. ಏನಪ್ಪ ಅಂತಂದರೆ ಮ್ಯಾಂಗೋ ಕ್ರಾಪು ವರ್ಷಕ್ಕೊಂದೇ ಬೆಳೆ. ಅದಕ್ಕೆ ಏನೇನು ಪದ್ಧತಿಗಳನ್ನು ಅನುಸರಿಸಬೇಕು. ನಿಮ್ಮ ಕಡೆ ಮಳೆ ಬೀಳ್ತಾ ಇರ್ತದೆ, ಅಷ್ಟೊಂದು ಬೇಗ ಸಾರಾನ ಎಳ್ಕೊತವೆ. ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ದೀರಾ. ಆದರೆ ನಮ್ಮ ಕಡೆಯಲ್ಲಿ ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ದಾರೆ, ಬಟ್ ಕಮರ್ಷಿಯಲ್ ಆಗಿ ಬೆಳೀತಾ ಇದ್ದಾರೆ, ಆರ್ಗ್ಯಾನಿಕ್ ಆಗೂ ಬೆಳೀತಾ ಇದ್ದಾರೆ. ಸಾವಯವ ಕೃಷಿಯಲ್ಲಿ ಬೆಳೆದಿದ್ದರೆ ಅದು ಒಳ್ಳೆ ರುಚಿ ಇರುತ್ತೆ, ರೋಗ ಬೇಗ ಬರಲ್ಲ ಗಿಡಗಳಿಗೆ, ಮತ್ತು ಜಾಸ್ತಿ ದಿವಸ ಅದು ಫಸಲನ್ನು ತಡೆಯೋ ಶಕ್ತಿ ಇರುತ್ತೆ. ವಿದೇಶದಲ್ಲಿ ಸಮೇತ ಆರ್ಗ್ಯಾನಿಕ್ ಅಂದರೆ ಬೇಡಿಕೆ ಜಾಸ್ತಿ ಇದೆ, ರುಚಿನೂ ಇರುತ್ತೆ. ಅದೇ ಸಾವಯವ ಕೃಷಿಯನ್ನು ಬಿಟ್ಟು ಬೆಳೆದರೆ ಅದಕ್ಕೆ ಬೇಡಿಕೆ ಇಲ್ಲ, ಅದು ರುಚಿ ಇರೋದಿಲ್ಲ, ವಿಷದಿಂದ ಕೂಡಿರ್ತಕ್ಕಂಥ ಆಹಾರ ಅಂಥದ್ದು ಏನಕ್ಕೆ ನಾವು ತಿನ್ನಬೇಕು. ಹಳೆ ಕಾಲದಲ್ಲಿ ಎಲ್ಲ ಆರ್ಗ್ಯಾನಿಕ್ ಬೆಳೀತಾ ಇದ್ರು. 100 ವರ್ಷ 110 ವರ್ಷ ಬೆಳೆದಿರೋರು ಇದ್ದರು.
ಈಗ ಎಲ್ಲರೂ 50 ವರ್ಷ 60 ವರ್ಷ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಅದೂ ಆ 50 ವರ್ಷ ಬದುಕಬೇಕಾದ್ರೆ ಎಲ್ಲ ಶುಗರು, BP, ಹಾರ್ಟ್ ಅಟ್ಯಾಕು, ಇಷ್ಟು ಜನ ಕಡಿಮೆ ಏಜಲ್ಲೆಲ್ಲ ಸತ್ತೋಗ್ತಾ ಇದ್ದಾರೆ. ಇದಕ್ಕೆ ಯಾಕೆ ಅಂದರೆ ನೀವು ಕೇಳಿರ್ಬೋದು, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ಔಷಧಿಗಳು ಅಂಗಡಿಗಳು ಇಲ್ಲಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ. ಅತಿ ಹೆಚ್ಚು ಮಾರಾಟ ಆಗ್ತಾ ಇರೋದಂದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಔಷಧಿಗಳು. ಆದರೆ ಅಷ್ಟೇ ಬೇಗ ಸತ್ತೋಗ್ತಾ ಇರೋದು ಕೋಲಾರ ಜಿಲ್ಲೆಯಲ್ಲಿ, ಅಷ್ಟೇ ಕಾಯಿಲೆಗಳಿಂದ ಕೂಡಿರೋದು ಕೋಲಾರ ಜಿಲ್ಲೆನೇ. ಯಾಕೆ ಅಂತಂದರೆ ಇದು ಆಹಾರ, ನಾವು ತಿಂತಕ್ಕಂಥ ಆಹಾರ ವಿಷ, ಅತಿ ಹೆಚ್ಚು ಗೊಬ್ಬರಗಳು ಬಳಸ್ತಾ ಇರೋದರಿಂದ, ಅತಿ ಹೆಚ್ಚು ಔಷಧಿಗಳು ಬಳಸ್ತಾ ಇರೋದರಿಂದ ಜಾಸ್ತಿ ಜನರ ಒಂದು ಆರೋಗ್ಯ ಕೆಟ್ಟೋಗ್ತಾ ಇದೆ. ಅದಕ್ಕೆ ಈಗ ಆರ್ಗ್ಯಾನಿಕ್ಗೆ ಕನ್ವರ್ಟ್ ಆಗ್ತಾ ಇದ್ದಾರೆ, ಸಾವಯವ ಕೃಷಿಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಸಾವಯವ ಕೃಷಿಯ ಪದಾರ್ಥಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಸಾವಯವ ಕೃಷಿಗಳನ್ನು ನಾವು ಸಹ ಇನ್ನು ಮುಂದೆ ಸಾವಯವ ಕೃಷಿಗಳನ್ನು ಬೆಳ್ಕೊಂಡು ಅದನ್ನು ತಿಂದರೆ, ಹಳೆ ಕಾಲದವ್ರಿಗೆ ಯೋಚನೆ ಮಾಡಿ, ಹಳೆ ಕಾಲದವ್ರಿಗೆ ಶುಗರ್ ಇರ್ತಾ, BP ಇರ್ತಾ, ಗ್ಯಾಸ್ಟ್ರಿಕ್ ಇರ್ತಾ, ಯಾವುದೂ ಇರ್ತಾ ಇಲ್ಲ. ಆದರೆ ಈಗ ನಾವು ಆಟೋಮೆಟಿಕ್ಕಾಗಿ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನಿಮಗೆ ಗ್ಯಾಸ್ಟ್ರಿಕ್ ಬಂದಿದೆ, ಶುಗರ್ ಬಂದಿದೆ ಹೇಳ್ತಾ ಇದ್ದಾರೆ. ಯಾಕೆ ಬಂತು? ಹಳೆ ನಮ್ಮ ತಾತವ್ರಿಗೆ 100 ವರ್ಷ ಇದ್ದರು, ಅವ್ರಿಗೆ ಶುಗರ್ ಇಲ್ಲ, BP ಇಲ್ಲ, ಯಾವುದೂ ಇಲ್ಲ. ಈಗ ಯಾಕೆ ಸ್ಟಾರ್ಟ್ ಆಯ್ತು ಇವೆಲ್ಲ? ನಾವು ಪ್ರತಿದಿನ ಬಳಸ್ತಕ್ಕಂಥ ಪದಾರ್ಥಗಳು. ಆದ್ದರಿಂದ ಆ ಪದಾರ್ಥಗಳನ್ನ ನಾವು ಚೇಂಜ್ ಮಾಡಿಕೊಂಡು ಆರ್ಗ್ಯಾನಿಕ್ಗೆ ಹೋಗಬೇಕು. ನಮ್ಮ ಕಡೆ ಟೊಮಾಟೊ ಹಾಕ್ತಾರೆ, ಫಸಲು ಸ್ಟಾರ್ಟ್ ಆಯಿತು ಅಂದರೆ 45 ದಿವಸ ಕಟಾವು ಆಗಿಬಿಡುತ್ತೆ, ಕಂಪ್ಲೀಟ್ ತೋಟ ಒಣಗೋಗುತ್ತೆ. ನಾವು ಬೆಳೀತಾ ಇದ್ದೀವಿ ಮುಂಚೆ ಆರ್ಗ್ಯಾನಿಕ್ಕಲ್ಲಿ 90 ದಿವಸ ಕೊಯ್ಲು ಆಗ್ತಾಯಿತ್ತು. ಈಗ ಇಲ್ಲ, 45 ದಿವಸಕ್ಕೆ ಒಣಗೋಗುತ್ತೆ. ಅದು ಒಣಗ್ತಾ ಇದ್ದಂಗೆ ಇನ್ನು ಕ್ರಾಪು ಇನ್ನು ಆಗೋಗುತ್ತೆ ಅಂದ ತಕ್ಷಣ ಅವನು ಮೊದಲು ಕಟ್ ಮಾಡಿಬಿಟ್ಟು ಇನ್ನೊಂದು ಬೀಜ ಉಳಿರ್ತಾನೆ, ಗಿಡ ಹಂಗೆ ಇರುತ್ತೆ, ಅದು ಒಣಗೋಷ್ಟೊತ್ತಿಗೆ ಇನ್ನೊಂದು ಬೆಳೆ ಬಂದ್ಬಿಡುತ್ತೆ. ಅದೆಲ್ಲ ಗೊಬ್ಬರದ ಪ್ರಭಾವ. ಅಷ್ಟೇ ಬೇಗ ಬರುತ್ತೆ, ಅಷ್ಟೇ ಬೇಗ ಹೋಗುತ್ತೆ. ಅಂಥವು ನಾವು ತಿಂದು ಅಷ್ಟೇ ಬೇಗ ಕಾಯಿಲೆಗೆ ತುತ್ತಾಗ್ತಾಯಿದ್ದೀವಿ. ಸೊ ಹಂಗಾಗಿ ನಾವು ಏನೇ ಬೆಳೀಲಿ ಆರ್ಗ್ಯಾನಿಕ್ಕಲ್ಲಿ ಬೆಳೀರಿ, ನಮ್ಮ ಭೂಮಿನೂ ಫಲವತ್ತತೆಯಿಂದ ಕೂಡಿರುತ್ತೆ, ನಾವು ಸಹ ಆರೋಗ್ಯವಾಗಿರ್ತೀವಿ. ಒಂದು ಔಷಧಿಗಳೇ ಒಡೆಯೋದು ಬೆಳೆ ಪಡೀತಾ ಇರೋರು ಕನಿಷ್ಠ 3 ವರ್ಷ ಇಲ್ಲ 4 ವರ್ಷಕ್ಕೆ ಆ ಭೂಮಿನ ಬಿಟ್ಟು ಬೇರೆ ಭೂಮಿಗೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಏನೂ ಮತ್ತೆ ಬೆಳೆ ಬರೋದಿಲ್ಲ. ಔಷಧಿಗಳು ಹೊಡೆದು ಅದು ಔಷಧಿಗಳು ಹಾಕಿರ್ತಾರೆ, ಗೊಬ್ಬರನ ಹಾಕಿರ್ತಾರೆ, ಸಾವಯವ ಗೊಬ್ಬರ ಬಿಟ್ಬಿಟ್ಟು ರಾಸಾಯನಿಕ ಗೊಬ್ಬರಗಳು ಹಾಕಿ ಆ ಭೂಮಿನ ಬಿಟ್ಬಿಟ್ಟು ಬರಡು ಭೂಮಿ ಆಗುತ್ತೆ, ಅದನ್ನು ಬಿಟ್ಟು ಬೇರೆ ಭೂಮಿಗೆ ಹೋಗ್ತಾರೆ. ಯಾಕಪ್ಪ ಈ ಥರ ನಿಮ್ಮದು ಭೂಮಿ ಇತ್ತಲ್ಲ, ಯಾಕೆ ಫಸಲು ನೀನು ಬೆಳೀಲಿಲ್ಲ ಅಂತ ಹೇಳಿದ್ರೆ, ಇಲ್ಲ ಸರ್ ಅದರಲ್ಲಿ ಬೆಳೆ ಬರ್ತಾ ಇಲ್ಲ, ಭೂಮಿ ಸುತ್ತೋಗ್ಬಿಟ್ಟಿದೆ ಅಂತಾರೆ. ನಮ್ಮ ಕಡೆ ಆ ಥರ ಆಗಿದೆ. ನಿಮ್ಮಲ್ಲಿ ಅಷ್ಟೊಂದು ಹೇರಳವಾಗಿ ಬಳಸ್ತಾ ಇಲ್ಲ, ಆರೋಗ್ಯವಾಗಿದ್ದಾವೆ ಭೂಮಿಗಳು, ಗೊತ್ತಾಗ್ತಾ ಇದೆ. ನಮ್ಮ ಕಡೆ ಈ ಕಾಲೆ ಬಿಟ್ಟಿದ್ರು, ಇವನ್ ಕಳೆ ಸಮೇತ ಬೆಳೆಯಲ್ಲ, ಆ ಥರ ಆಗ್ಬಿಟ್ಟಿದೆ ಭೂಮಿಗಳು. ಇದಕ್ಕೆಲ್ಲ ಕಾರಣ ಗೊಬ್ಬರಗಳು, ಔಷಧಿಗಳು. ನಮ್ಮ ಈ ಕಡೆ ಮಿಲೆಟ್ಸನ್ನು ಬೆಳಿತೀವಿ, ನವಣೆ ಸಾಮೆಯನ್ನು ಬೆಳ್ಕೊತಾ ಇದ್ದೀವಿ. 40-80 ಗಿಡಗಳು ಆದರೆ ಅದರಲ್ಲಿ ಮಧ್ಯದಲ್ಲಿ ಬೆಳ್ಕೋಬೋದು. ಈಗ ಆರ್ಟಿಕಲ್ಚರ್ ಅವರು ಇನ್ನೂ ಜಾಸ್ತಿ 120 ಗಿಡಗಳನ್ನು ಹಾಕ್ತಾರೆ. ಆ ರೀತಿ ಹಾಕಿದ್ರೆ ನಾವು ಮಧ್ಯದಲ್ಲಿ ಓಡಾಡೋಕ್ಕೆ, ಉಳುಮೆ ಮಾಡೋದಕ್ಕೆ ಏನೂ ಆಗೋದಿಲ್ಲ, ಅದರಲ್ಲಿ ಏನು ಬೆಳೆಯೋಕ್ಕೂ ಸಹ ಆಗೋದಿಲ್ಲ. ಈ ರೀತಿ ಸಮಗ್ರ ಕೃಷಿ ಬೇಸಾಯದಲ್ಲಿ 1 ಎಕರೆ ಇದ್ದರೆ ಕುರಿಗಳು ಮಾಡ್ಬೋದು, ಮ್ಯಾಂಗೋ ಮಾಡ್ಬೋದು. ನಾನು ಬೆಳೆದಿರೋದು ನಾನು ಹೇಳ್ತೀನಿ, ಮ್ಯಾಂಗೋ ಬೆಳೆದಿದ್ದೀನಿ, ಮತ್ತು ಶ್ರೀಗಂಧ ಬೆಳೆದಿದ್ದೀನಿ, 1500 ಗಿಡ ಶ್ರೀಗಂಧ ಬೆಳೆದಿದ್ದೀನಿ, ಹೊಂಗೆ ಗಿಡ ಬೆಳೆದಿದ್ದೀನಿ, ಕುರಿಗಳಿದ್ದಾವೆ. ನಾನು ಮಂಚಿಂಗ್ ಹಾಕ್ಬಿಟ್ಟು ಕುರಿಗಳು 100 ಕುರಿಗಳನ್ನು ಬಿಟ್ಬಿಡ್ತೀನಿ. ಅವು ಬೆಳಗ್ಗೆ ಒಬ್ಬ ಹುಡುಗನ್ನ ಇಟ್ಟಿದ್ದೀನಿ, ಅವ್ರನ್ನೆಲ್ಲ ಓಡಾಡಿಸ್ಕೊಂಡು ಬಂದು ಸಾಯಂಕಾಲ ಬಂದು ಹೊಡೆದು ಬಿಡ್ತಾನೆ. ನಾನು ತಿಂಗಳಿಗೆ ಒಂದು 6ರಿಂದ 7 ತಿಂಗಳು ಮಾರ್ತಾ ಇರ್ತೀನಿ ಮರಿಗಳನ್ನ. 7,000 ಹಂಗೆ ಸರಾಸರಿ ಒಂದು 7-8 ಮರಿಗಳನ್ನ ಸರಾಸರಿ ಸೇಲ್ ಮಾಡ್ತೀನಿ. ಈ ರೀತಿ ಮಾಡ್ತಾಯಿದ್ದೀವಿ. ನೀವು ಸಹ ಆ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ. ಆ ಕುರಿಗಳನ್ನ ಯಾಕೆ ಇಟ್ಟಿದ್ದೇನೆ ಅಂದರೆ, ಮರಗಳು ಈಗ ಗೊಬ್ಬರ ಬೇಕು. ಈಗ ತಿಪ್ಪೆ ಗೊಬ್ಬರ ಅಂಥದ್ದು ಸಿಗೋಲ್ಲ, ಬೇಡಿಕೆ ಜಾಸ್ತಿ ಇದೆ. ಒಂದು ಟ್ಯಾಕ್ಟ್ರಿಗೆ 6,000 ರಿಂದ 7,000 ಕೊಡಬೇಕು. ಮತ್ತು ಅದಕ್ಕೆ ಲೋಡ್ ಮಾಡಬೇಕು. ರೈತರಿಗೆ ಅದೊಂದು 1,000, ಟ್ಯಾಕ್ಟ್ರಿಗೆ 1,000, ಲೇಬರ್ಗೆ 1,000, 8,000 ಬೀಳ್ಬೋದುತ್ತೆ. ಹಾಗಾಗಿ ಕುರಿಗಳೇ ಇಟ್ಕೊಂಡ್ರೆ ಗೊಬ್ಬರಕ್ಕೆ ನಾವು ಲೇಬರ್ ಕೊಡೋಷ್ಟು ಕುರಿಗಳಲ್ಲಿ ಲಾಭ ಇದೆ, ಗೊಬ್ಬರನೂ ಸಿಗುತ್ತೆ. ಹಾಗಾಗಿ ಕುರಿಗಳನ್ನ ಇಟ್ಕೊಂಡಿದ್ದೀವಿ. ಈ ರೀತಿ ನೀವು ಸಹ ಕುರಿಗಳನ್ನ ಇಟ್ಕೊಂಡು ಸಮಗ್ರ ಕೃಷಿಯಲ್ಲಿ, ಈ ಕುರಿಗಳು ಇರೋದ್ರ ಕಾರಣ ಏನಪ್ಪ ಅಂದರೆ ಗೊಬ್ಬರಕ್ಕೋಸ್ಕರ. ಆ ಗೊಬ್ಬರಕ್ಕೋಸ್ಕರ ಇಟ್ಕೊಂಡಿದ್ರು ನಮಗೆ ಲಾಭ ಸಿಗ್ತಾ ಇದೆ. ಆ ರೀತಿ ಮೇಂಟೈನ್ ಮಾಡ್ಬೋದು. ನಾವು ಸಮಗ್ರ ಕೃಷಿಯಲ್ಲಿ ಬೆಳಿಬೇಕಾದ್ರೆ, ಸಾವಯವ ಕೃಷಿಯಲ್ಲಿ ಬೆಳಿಬೇಕಾದ್ರೆ, ಈ ಅನೇಕ ಬೆಳೆಗಳನ್ನ ಇಟ್ಕೊಂಡು ನಾವು ಲಾಭನ ಪಡಿಬೇಕಾದ್ರೆ, ಅವೆಲ್ಲ ಚೆನ್ನಾಗಿ ಬೆಳೆ ಬರಬೇಕಾದ್ರೆ ಸಮಗ್ರ ಕೃಷಿಯಲ್ಲಿ ಬೆಳಿಬೇಕು ಅನ್ನೋದು ನನ್ನ ಒಂದು ಪ್ರಾಮುಖ್ಯತೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಂಡ್ಯ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಮತಿ KN ರೂಪಶ್ರೀ ಅವರು ಮಾತನಾಡುತ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಆಯೋಜಕರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ.
ಕಾರ್ಯಕ್ರಮನ ಆಯೋಜನೆ ಪ್ಲ್ಯಾನ್ ಮಾಡುವಂಥದ್ದು ಈಸಿ, ಬಟ್ ಆದರೆ ರೈತರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ತುಂಬ ಕಷ್ಟ. ಅದು ಇಂಥ ಪ್ಲೇಸಲ್ಲಿ ಬಂದು ಇಷ್ಟು ಜನನ ಸೇರಿಸಿರುವಂಥದ್ದು ನಿಜವಾಗ್ಲೂ ಅಭಿನಂದನಾರ್ಹ. ಹಾಗೆ ರಾಧಾಕೃಷ್ಣ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಮಂಡ್ಯ ಜಿಲ್ಲೆಯಲ್ಲಿ ಬಂದು ರಿಪೋರ್ಟ್ ಆದಾಗ ಬಂದು ನೋಡಿದಾಗ ನನಗನ್ಸಿದೆ ಅಂತ ಹೇಳಿದ್ರೆ, ಮಂಡ್ಯದಲ್ಲಿ ಬರೀ ಕಬ್ಬು ಭತ್ತ ಏನು ಬೆಳೀತಿದ್ವಿ ಅದನ್ನು ಬಿಟ್ಟು ಬೇರೆದನ್ನು ಮಾಡಲಿಕ್ಕೂ ಸಹ ರೈತರಿಗೆ ಉತ್ಸಾಹ ಇದೆ. ನಮ್ಮಿಂದ ಏನಾದಂಥ ಅನುಕೂಲಗಳನ್ನ ನಾವು ಮಾಡಿಕೊಟ್ರೆ, ಇಲಾಖೆ ಅಥವಾ ಸರ್ಕಾರದ ವತಿಯಿಂದ ನಾವು ಮಾಡಿಕೊಟ್ರೆ ಖಂಡಿತವಾಗ್ಲೂ ರೈತರು ಅದನ್ನು ಸಾಧನೆ ಮಾಡಿ ತೋರಿಸ್ತಾರೆ ಅನ್ನಲಿಕ್ಕೆ ತುಂಬ ಜನ ಮಾದರಿ ರೈತರು ಇಲ್ಲಿದ್ದಾರೆ, ಮಂಡ್ಯ ಜಿಲ್ಲೆಯಲ್ಲಿದ್ದಾರೆ. ಹಾಗಾಗಿ ಅದರಲ್ಲಿ ಇವರು ಒಬ್ಬರು. ರಾಧಾಕೃಷ್ಣ ಅವರು ಬೇರೆ ಸ್ಟೇಟಿಂದ ಬಂದು ಮತ್ತು ನಮ್ಮ ಕರ್ನಾಟಕದಲ್ಲಿ ಬಂದು ನೆಲೆ ನಿಂತು ಅದರಲ್ಲೂ ನಮ್ಮ ಮಂಡ್ಯದಲ್ಲಿ ಬಂದು ಈ ಒಂದು ಪ್ರಯೋಗಕ್ಕೆ ಕೈ ಹಾಕಿ ಯಶಸ್ವಿಯಾಗಿರೋದು ಖಂಡಿತವಾಗ್ಲೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಂಥ ರೈತರು ಸಾವಯವ ಕೃಷಿ ಮಾಡಲಿಕ್ಕೆ ಒಂದು ಮಾದರಿಯಾಗಿ ನಿಂತ್ಕೊಳ್ತಾರೆ. ಪ್ರತಿಯೊಬ್ಬರೂ ಸಾವಯವ ಮಾಡಿ ಅಂತ ಪ್ರೋತ್ಸಾಹ ಕೊಡೋದಕ್ಕಿಂತ ಒಂದು ಸಮಗ್ರ ಕೃಷಿಯನ್ನು ಮಾಡಿದ್ದಲ್ಲಿ ಒಂದು ಸುಸ್ಥಿರ ಆದಾಯದ ಕಡೆಗೆ ರೈತರು ವಾಲ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಬೇರೆ ಬೇರೆ ಬೆಳೆಯನ್ನು, 1 ಎಕರೆ ಇತ್ತು ಅಂತ ಹೇಳಿದ್ರೆ ಪೂರ್ತಿ ಒಂದೇ ಬೆಳೆಯನ್ನು ಹಾಕುವಂತಹ ಬದಲು ವಿವಿಧ ಬೆಳೆಗಳನ್ನು, ತೆಂಗನ್ನು ಹಾಕ್ತೀರಿ ಅಂತ ಹೇಳಿದ್ರೆ ಅದ್ರ ಮಧ್ಯದಲ್ಲಿ ನುಗ್ಗೆಯನ್ನು ಹಾಕೊಳ್ಳುವಂಥದ್ದು, ನಿಂಬೆಯನ್ನು ಹಾಕೊಳ್ಳುವಂಥದ್ದು ಮತ್ತು ಹೂ ಗಿಡಗಳನ್ನು ಹಾಕೊಳ್ಳುವಂಥದ್ದು, ನಿಮಗೆ ಯಾವಾಗಲೂ ಆದಾಯವನ್ನು ಸಿಗುವಂತಹ ಒಂದು ಬೆಳೆಗಳನ್ನು ಮಧ್ಯದಲ್ಲಿ ಹಾಕೊಂಡಿದ್ರೆ ಯಾವಾಗಲೂ ನಿಮ್ಮ ಕೈಗೆ ಒಂದಷ್ಟು ದುಡ್ಡು ಓಡಾಡುವಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ತೆಂಗನ್ನು ಅವಾಗವಾಗ ಕಟ್ ಮಾಡ್ತಾ ಇರ್ತೀರಿ, ಒಂದಷ್ಟು ದುಡ್ಡು ಬರುತ್ತೆ. ಅದ್ರ ಜೊತೆಗೆ ಬೇರೆ ಆದಾಯನೂ ಬಂದರೆ ಖಂಡಿತವಾಗ್ಲೂ ರೈತರು ಒಂದು ಸುಸ್ಥಿರ ಆದಾಯದ ಕಡೆಗೆ ಹೋಗ್ಬೋದು ಅಂದ್ಕೊಳ್ತೀನಿ. ಹಾಗೆ ಇವರು ರಾಧಾಕೃಷ್ಣ ಅವ್ರು ಹೇಳಿದರು, ನಾನು ಬಂದಾಗಲೂ ಹೇಳಿದ್ವಿ ಅವ್ರಿಗೆ ಕೃಷಿ ಹೊಂಡನ ಮಾಡ್ಕೊಳ್ಳಿ ನಿಮಗೆ ಅನುಕೂಲ ಆಗತ್ತೆ ಅಂತ ಹೋದ್ವಿ. ಅವರು ಕೃಷಿ ಹೊಂಡ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ನಾವು ಎಲ್ಲ ಅವ್ರಿಗೆ ಟಾರ್ಗೆಟ್ ಎಲ್ಲ ತಗೊಂಡ್ವಿ. ಬಟ್ ಲಾಸ್ಟಲ್ಲಿ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಅದಕ್ಕೆ ನಾವು ಪ್ಲಾಸ್ಟಿಕ್ ಹೊದಿಕೆಯನ್ನು ಏನು ಹಾಕಬೇಕು ಅದನ್ನು ಹಾಕಲ್ಲ ಅಂತ ಹೇಳಿದ್ರು. ಹಾಗಾಗಿ ಆ ಒಂದು ಸ್ಕೀಮನ್ನು ನಾವು ಬೇರೆಯವ್ರಿಗೆ ಅಲಾಟ್ ಮಾಡಬೇಕಾಯ್ತು. ಹಾಗೆ ರೈತರು ನಾವೇ ಹುಡ್ಕೊಂಡು ಬಂದಾಗ ಏನಾದರೂ ಅಲ್ಲಿ ಪಾಸಿಬಿಲಿಟೀಸ್ ಏನಾದರೂ ಕೊಡ್ಬೋದು ಅನ್ಸಿದ್ರೆ ಖಂಡಿತವಾಗ್ಲೂ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಕೊಡಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನವನ್ನು ಮಾಡ್ತೀವಿ. ರೆಡ್ಡಪ್ಪ ಅವರು ಏನು ಕೋಲಾರದ ಕೃಷಿ ಮಾಡುವಂಥದ್ದಕ್ಕೂ ಮತ್ತು ಮಂಡ್ಯದಲ್ಲಿ ಕೃಷಿ ಮಾಡುವಂಥದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವರು ನಮ್ಮಂಥ ನೀರಿನ ಮೂಲ ಸಿಕ್ಕಿದ್ದಿದ್ರೆ ಅವರು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಅಂತಹ ರೈತರು ಕೋಲಾರಕ್ಕೆ ಹೋದರೆ ನಮಗಿಂತ ತುಂಬ ಶ್ರಮಜೀವಿಗಳು. ಮತ್ತು ಅವರಿಗೆ ಮಾರುಕಟ್ಟೆಯನ್ನು ಯಾವ ರೀತಿ ಮಾಡಬೇಕು, ಮಾರುಕಟ್ಟೆಯನ್ನು ನಾವು ಬೆಳೆದಂಥ ಬೆಳೆ ಅನ್ನುವಂಥ ಒಂದು ನಿರ್ದಿಷ್ಟ ಯೋಜನೆ ಇದೆ ಅವರ ಮನಸ್ಸಿನಲ್ಲಿ. ನಮ್ಮಲ್ಲಿ ಕಳೆದ ವರ್ಷ ಎಲ್ಲ 75% ಸಹಾಯಧನದಲ್ಲಿ ಹನಿ ನೀರಾವರಿಯನ್ನು ಕೊಡ್ತಾ ಇದ್ವಿ. ಆದರೆ ಈ ವರ್ಷ ಎಲ್ಲ ವರ್ಗದ ಜನಗಳಿಗೆ 90% ಸಹಾಯಧನವನ್ನು ಹನಿ ನೀರಾವರಿ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ನರೇಗಾ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ ಜಾಬ್ ಕಾರ್ಡ್ ಇರುತ್ತೆ ಆ ಜಾಬ್ ಕಾರ್ಡ್ ಇರುವಂಥವರು ಈಗ ಅಕ್ಟೋಬರ್ 2ಕ್ಕೆ ವಿಶೇಷ ಗ್ರಾಮ ಸಭೆಗಳಾಗತ್ತೆ. ಅಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಯಾವುದೇ ಬೆಳೆಗಳನ್ನು ಬೆಳಿತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಗ್ರಾಮ ಸಭೆಯಲ್ಲಿ ನೋಂದಣಿ ಮಾಡಿದ್ರೆ ಕ್ರಿಯಾಯೋಜನೆಯಾಗಿ ಬಂದರೆ ಅವರಿಗೆ ಸಹಾಯಧನವನ್ನು ಕೊಡುವಂಥದ್ದಿದೆ. ಮತ್ತು ತುಂಬ ಜಾಸ್ತಿ ಜಮೀನಿತ್ತು, ಬೇರೆ ಯಾವುದಾದ್ರೂ ಹೊಸ ಬೆಳೆಗಳನ್ನು ನಮ್ಮ ತೋಟದಲ್ಲಿ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಇಲಾಖೆ ವತಿಯಿಂದ ತಾಳೆ ಬೆಳೆಯನ್ನು, ಅದು ನೀರಾವರಿ ಇರುವಂಥವ್ರು, ಕಂಪಲ್ಸರಿ ನೀರಾವರಿ ಇರುವಂಥವರು ತಾಳೆ ಬೆಳೆಯನ್ನು ಸಹ ನೀವು ಅಳವಡಿಸ್ಕೊಳ್ಬೋದು. ತಾಳೆ ಬೆಳೆ ಅಂತ ಹೇಳಿದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗಿಂದ ಕಂಪನಿ ನಿಮ್ಮ ಜೊತೆಗಿರುತ್ತೆ, ಕಟಾವ್ ಆಗೋವರೆಗೂ ಅವರೇ ಕಟಾವು ಮಾಡಿ ತೊಗೊಂಡೋಗ್ತಾರೆ ಹಣ್ಣನ್ನು. ಹಂಗಾಗಿ ಬೈಬ್ಯಾಕ್ ಅಂತ ಏನು ಹೇಳ್ತೀವಿ ಆ ರೀತಿ ಯೋಜನೆ ಇರುವಂಥದ್ದು ತಾಳೆ ಬೆಳೆ. ಗಿಡ ನೆಡಲಿಕ್ಕೆಯಿಂದ ಹಿಡಿದು 4 ವರ್ಷ ಮೇಂಟೆನೆನ್ಸ್ಗೆ, ಮಧ್ಯದಲ್ಲಿ ಬೆಳೆಗಳನ್ನು ಬೆಳ್ಕೊಳ್ಳಿಕ್ಕೂ ಸಹ ನಮ್ಮಲ್ಲಿ ಸಹಾಯಧನ ಸಿಗುತ್ತೆ. ಇಂಥ ಯೋಜನೆಗಳನ್ನು ರೈತರು ಅನುಕೂಲ ಪಡ್ಕೊಳ್ಬೇಕು. ಇಲಾಖೆಗಳಿಗೆ ಬಂದು ಏನು ಯೋಜನೆಗಳಿದೆ ಅಂತ ಕೇಳಿ ತಾವೊಬ್ಬರೇ ಯೋಜನೆಗಳನ್ನು ಪಡೆಯುವಂಥದ್ದಲ್ಲ, ಅಕ್ಕಪಕ್ಕದ ಜನಕ್ಕೆ, ರೈತರಿಗೆ ಗೊತ್ತಿಲ್ಲದೆ ಇರೋರ್ಗು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಸರ್ಕಾರ ಏನೇನು ಯೋಜನೆಗಳನ್ನ ಹಾಕೊಂಡಿರುತ್ತೆ ಅದನ್ನು ನಿಜವಾದಂತಹ ರೈತರಿಗೆ ತಲುಪಿಸ್ಲಿಕ್ಕೆ ಇಲಾಖೆ ಜೊತೆ ಕೈ ಜೋಡಿಸಬೇಕು ಅಂತೇಳಿ ಕೇಳ್ಕೊಡ್ತೀರಿ. ಥ್ಯಾಂಕ್ ಯು. ಮತ್ತೋರ್ವ ಮುಖ್ಯ ಅತಿಥಿಗಳಾದ ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ವಿಎಸ್ ಅಶೋಕ್ ಅವರು ತಮ್ಮ ಭಾಷಣದಲ್ಲಿ, ಪ್ರತಿ 100 ವರ್ಷಗಳಿಗೆ ಒಂದೊಂದ್ಸಲಿ ಕೃಷಿ ಪದ್ಧತಿಗಳು ಬದಲಾವಣೆ ಆಗ್ತವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಂಡ್ಯ ಜಿಲ್ಲೆ ಕನ್ನಂಬಾಡಿ ಕಟ್ಟೆ ಕಟ್ಟಲಿಕ್ಕೆ ಮೊದಲೇ ಎಲ್ಲನೂ ಸಹ ಮಂಡ್ಯ ಜಿಲ್ಲೆನಲ್ಲಿ ಇವಾಗೇನು ಅಂದರೆ 5 ಲಕ್ಷ ಎಕರೆನಲ್ಲಿ 2.5 ಲಕ್ಷ 3 ಲಕ್ಷ ಎಕರೆವರೆಗೆ ಇವಾಗ ಪ್ರಸ್ತುತ ನೀರಾವರಿ ಇದೆ. ಉಳಿಕೆ ಮಳೆ ಆಶ್ರಿತ ಇದೆ. ಮಳವಳ್ಳಿ, ನಾಗಮಂಗಲ,
ಕೇರ್ಪೇಟೆ ಬಹುತೇಕ ಮಳೆಯಾಶ್ರಿತ ಇದೆ. ಇನ್ನು ಶ್ರೀರಂಗಪಟ್ಟಣ ಪಾಂಡುಪುರ 90ರಷ್ಟು, ಮಂಡ್ಯ ಒಂದು 60-70, ಮದ್ದೂರು ಮಳವಳ್ಳಿ 50 ಅಷ್ಟು ಪ್ರದೇಶದಲ್ಲಿ ನೀರಾವರಿ ಇದೆ. ಎಲ್ಲ ಕಡೆ ಮಳೆ ಆಶ್ರಿತ ಬೆಳೆಗಳೇ ಇದ್ವು. ಸುತ್ತಮುತ್ತ ಜಿಲ್ಲೆ ಬೆಂಗಳೂರು ಒಳಗೊಂಡಂತೆ ರಾಮನಗರ ಆಗ್ಬೋದು, ಮೈಸೂರು ಆಗ್ಬೋದು, ಏನು 10-15 ವರ್ಷಗಳ ಒಮ್ಮೆ ತುಂಬ ದೊಡ್ಡ ಮಟ್ಟದ ಬರಗಾಲ ಬಂದಾಗ ಇಲ್ಲಿಂದ ಬೇರೆ ಕಡೆ ಹೋಗಿ ಕೃಷಿನಲ್ಲಿ ಆಹಾರಕ್ಕೆ ಊಟಕ್ಕೆ ಸಹ ತೊಂದರೆ ಆಗಿ ಬೇರೆ ಕಡೆ ವಲಸೆ ಹೋಗಿರುವಂಥದ್ದು ನಾವು ನೋಡ್ತಿದ್ದೀವಿ. ಬೆಂಗಳೂರಿನಲ್ಲಿ 2-3 ನಗರ ನಾಗಮಂಗಲದವರು, ಬಾಂಬೆನಲ್ಲಿ ಕೇರ್ಪೇಟೆನವರು, ರಾಮನಗರದಲ್ಲೂ ಸಹ ಬಹುತೇಕ ನಾಗಮಂಗಲ, ಮದ್ದೂರು ಈ ಕಡೆಯವರನ್ನೇ ವಲಸೆ ಹೋಗಿ ಅಲ್ಲೂ ಬದುಕನ್ನು ಕಟ್ಕೊಳ್ಳುವಂಥದ್ದು ನಾವು ನೋಡಿದ್ದೀವಿ. ನಂತರ ಕನ್ನಂಬಾಡಿ ಕಟ್ಟ ಆಯಿತು. ಸೊ ಮೊದಲು ಎಲ್ಲಿ ನೀರಾವರಿ ವ್ಯವಸ್ಥೆಗಳು ಬಂದವು ಅಲ್ಲಿ ಜೀವನ ಶೈಲಿ, ಬೆಳೆ ಪದ್ಧತಿಗಳೇನು ಭತ್ತ, ಕಬ್ಬು ಬೆಳೆಗಳು ಬಂದವು. ಪ್ರಾರಂಭ 50-60 ವರ್ಷಗಳಲ್ಲಿ ಲಾಭದಾಯಕತೆ ಕಂಡಿದ್ದಾರೆ. ಭತ್ತದಲ್ಲಾಗ್ಬೋದು, ಕಬ್ಬಿನಲ್ಲಾಗ್ಬೋದು. ಅವರ ಜೀವನ ಶೈಲಿ, ಮಾತುಗಾರಿಕೆಯೂ ಸಹ ಬದಲಾವಣೆ ಆಗಿದ್ದಾವೆ. ಮಳೆ ಆಶ್ರಿತ ಪ್ರದೇಶಗಳಿಗೆ ಎಣ್ಣೆ ತರ್ತಾ ಇರಲಿಲ್ಲ, ಅಲ್ಲಿಗೆ ಎಣ್ಣೆ ಕೊಡ್ತಿರಲಿಲ್ಲ. ತುಂಬ ವೈಭವಯುತವಾಗಿ ಎಲ್ಲ ಹಬ್ಬಗಳು ಹರಿದಿನಗಳನ್ನು ಸಹ ಚೆನ್ನಾಗಿ ಮಾಡಿ ಬದುಕನ್ನು ಕಟ್ಕೊಂಡಿದ್ದಂಥದ್ದು ಸಹ ನಾವು ನೋಡಿದ್ದೀವಿ. ಇಲ್ಲಿ ಹಳೆಯ ರೈತರು ಮಾತಾಡ್ತಿರ್ತಾರೆ, 4-5 ಎಕರೆ ಕಬ್ಬಿನಲ್ಲಿ ಅವರು 2 ವರ್ಷ ದುಡ್ಡಿಟ್ಟರೆ ಮೈಸೂರಿನಲ್ಲಿ ಸೈಟ್ ತೊಗೋಬೋದಿತ್ತು, ಪ್ರೀಮಿಯರ್ ಪದ್ಮಿನಿ ಕಾರ್ ತರ್ತಿದ್ರು. ಆ ರೀತಿಯ ಜೀವನ ಆಗ್ತಾಯಿತ್ತು. ಸೊ ಈ ನೀರಾವರಿ ಪ್ರದೇಶದಲ್ಲಿ ಇವಾಗ ಒಡೆತನ ಕಡಿಮೆ ಆಗಿದೆ. 37 ಕುಂಟೆ ಪ್ರತಿ ರೈತರಿಗೆ ಬರೀ 37 ಕುಂಟೆ ಇದೆ. ಆ 37 ಕುಂಟೆದು 3-4 ಕಡೆ ಇದೆ. ಅದು ಸ್ಪಷ್ಟವಾಗಿ ಯಾವ ಬೆಳೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ತೀರ್ಮಾನ ತಗೊಳ್ಳುವಂಥದ್ದು ಕಷ್ಟ. ಆವಾಗ ನೀರಾವರಿ ಪ್ರದೇಶಕ್ಕೇನು ನಾಗಮಂಗಲ ಆಗ್ಬೋದು, ದುದ್ದದ ಮೇಲ್ಗಡೆ ಆಗ್ಬೋದು, ಜಕ್ನಹಳ್ಳಿ ಆಗ್ಬೋದು, ಮಳವಳ್ಳಿಯಿಂದ ಬಂದು ವ್ಯವಸಾಯ ಮಾಡಿಕೊಡ್ತಾ ಇದ್ರು ಕಬ್ಬು ಭತ್ತ ನಾಟಿಗೆ. ಈಗ ಬದಲಾವಣೆ ಆಗಿದೆ. ಅಲ್ಲಿ ಬೋರ್ವೆಲ್ ಹಾಕ್ಕೊಂಡ್ರು, ಬೇರೆ ಬೇರೆ ಬೆಳೆಗಳು ಅವ್ರಿಗೆ ಇಚ್ಛೆ ಅನುಸಾರ ಬೆಳೆಗಳು ಆಯ್ಕೆ ಮಾಡಿಕೊಂಡ್ರು, ತೋಟಗಾರಿಕೆಗೆ ಹೋದರು, ಸಮಗ್ರ ಕೃಷಿಗಳನ್ನ ಅಳವಡಿಸ್ಕೊಂಡ್ರು. ಅಲ್ಲಿ ಅವಕಾಶಗಳಾದವು. ಅಲ್ಲಿ ಈಗ ಲಾಭದಾಯಕ ಜಾಸ್ತಿ ಆಗ್ತಾ ಇದೆ. ಭತ್ತ ಕಬ್ಬಿನಲ್ಲಿ ಏನೂ ಸಿಗ್ತಾ ಇಲ್ಲ. ಸರಾಸರಿ ಇಳುವರಿ ಬರ್ತಾ 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 ಕಬ್ಬಿನಲ್ಲಿ ಆಗ್ಬೋದು, ಭತ್ತದಲ್ಲಿ ಆಗ್ಬೋದು ಕಡಿಮೆ ಆಗ್ತಾ ಇದೆ. ಈಗ ನಮ್ಮ ಕಣ್ಣು ಮುಂದೆ 10-12 ವರ್ಷದ ನೋಡಿಕೊಂಡ್ರೆ 2011-12ರಲ್ಲಿ 25 ಕ್ವಿಂಟಲ್ ಸರಾಸರಿ ಇತ್ತು ಇಳುವರಿ ಭತ್ತದ್ದು. ಈಗ 18 ಕ್ವಿಂಟಲ್ಗೆ ಇಳಿದೋಗಿದೆ ಕಳೆದ 12-13 ವರ್ಷಕ್ಕೆ. ನನ್ನ ಅನುಭವದ ಪ್ರಕಾರ ಈ ರೀತಿಯ ತೋಟಗಾರಿಕೆ ಬೆಳೆಗಳು, ಪ್ಲಾಂಟೇಶನ್ ಬೆಳೆಗಳಿಗಾದರೆ ನಮಗೆ ಈ ಸುಭಾಷ್ ಪಾಳೇಕರ್ ಆಗ್ಬೋದು, ಸಾವಯವ ಕೃಷಿ ಆಗ್ಬೋದು ಯಶಸ್ವಿಯಾಗಿ ನಾವು ಅಳವಡಿಕೆ ಮಾಡಿಕೊಂಡು 5-6 ವರ್ಷಗಳಲ್ಲಿ ಏನು ನಾವು ಬದಲಾವಣೆ ಆಗಲಿಕ್ಕೆ ಮೊದಲು ಎಷ್ಟು ಲಾಭ ಕಂಡುಕೋತಿದ್ವಿ ಅದಕ್ಕಿಂತ ಜಾಸ್ತಿ ಲಾಭನ ಯಾವಾಗ ನಾವು ಮಣ್ಣಲ್ಲಿ ಇಂಗಾಲದ ಅಂಶ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಯಶಸ್ವಿ ಆಗ್ತೀವಿ ಸಾವಯವ ಮೂಲಕ, ಇಳುವರಿನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಕೃಷಿನ ಲಾಭದಾಯಕ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕೃಷಿಲಿ ಲಾಭದಾಯಕ ಮಾಡ್ಕೊಳ್ಬೇಕು ಅಂತಂದರೆ ಒಂದು ವೆಚ್ಚ ಕಡಿಮೆ ಮಾಡ್ಕೋಬೇಕು, ಇಳುವರಿ ಜಾಸ್ತಿ ಮಾಡ್ಕೊಳ್ಬೇಕು, ಮಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು, ಕೂಲಿ ಆಳುಗಳಿಗೆ ಅವಲಂಬನೆಯನ್ನು ಬೇರೆ ಬೇರೆ ಮೂಲಕ ಯಂತ್ರೋಪಕರಣಗಳಾಗ್ಬೋದು ಅಥವಾ ಸ್ವಯಂ ನಾವೇ ಮಾಡ್ಕೊಳ್ಳುವಂಥದ್ದಾಗ್ಬೋದು. ಈ ರೀತಿ ಮಾಡಿಕೊಂಡ್ರೆ ಸೊ ಇಳುವರಿಯಲ್ಲಿ ಹೆಚ್ಚಳ, ಕೂಲಿಯಲ್ಲಿ ಉಳಿತಾಯ, ಹೊಸ ಹೊಸ ತಳಿಗಳಾಗ್ಬೋದು, ಹೊಸ ಹೊಸ ಪರಿಕರಗಳ ಮೂಲಕ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಇಂಜಿನಿಯರ್ ಟಿ.ಆರ್. ಶಿವರಾಮು ಅವರು ಮಾತನಾಡುತ್ತಾ, ತೋಟ ಎಲ್ಲ ಸುತ್ತಾಕಿ ಎಲ್ಲ ನೋಡಿದ್ವಿ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ರಾಧಾಕಿಟ್ನವರು, ಅವರ ಪತ್ನಿಯರು ಎಲ್ಲರೂ ಭಾಳ ಮಾದರಿ ರೈತರ ಆಗಿ ಕೆಲಸ ಮಾಡಿದ್ದಾರೆ. ಒಂದೊಂದು ಸಾರಿ ಹೇಳ್ದೆ, ಅವ್ರ ಮಗನೂ ಕೂಡ ನ್ಯೂಯಾರ್ಕಲ್ಲಿದ್ದರಂತೆ, ನನಗೆ ಕೇಳಿದೆ. ಅದು ಬಿಟ್ಟು ಇದನ್ನೇ ಮಾಡಬೇಕು ಅಂತ ಬಂದಿದ್ದಾರೆ. ಸೊ ಇಂಥ ರೈತರಿಗೆ ಮಿನಿಮಮ್ 10 ಎಕರೆ ಒಂದು ಫ್ಲ್ಯಾಟ್ ಇದ್ದರೆ ಅವರು ಒಂದು ಅದ್ಭುತವಾದ ಕೆಲಸನೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂಗಾಗಿ ರೈತರ ಬಾಂಧವರು ಕೂಡ ವಿನಂತಿ ಅಂದರೆ, ಈಗೆಲ್ಲ ಕೆಮಿಕಲ್ಸ್ ಎಲ್ಲ ನೀವು ಹಾಕಿ ಅಲ್ಲಿ ನೋಡಿದ್ರಲ್ಲ ಬೋರ್ಡಲ್ಲಿ ಎಲ್ಲ ಫರ್ಟಿಲೈಸರ್ಸ್ ಎಲ್ಲ ಹಾಕಿ ನಮ್ಮದು ಮಸಲ್ಸ್ ಇರುವ ಸ್ಟ್ರೆಂತು ಕಡಿಮೆ ಆಗುತ್ತೆ, ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಎಲ್ಲ ಕಡಿಮೆ ಆದ ತಕ್ಷಣ ಅದನ್ನು ಜಾಸ್ತಿ ಮಾಡ್ಕೋಬೇಕು, ಮೇಂಟೈನ್ ಮಾಡಲಿಕ್ಕೆ ಒಂದಷ್ಟು ಇನ್ನೊಂದಷ್ಟು ಗುಳಿಗೆ ತಗೊಳ್ಳೋದು, ಆ ಗುಳಿಗೆ ತಗೊಳ್ಳೋದ್ರಿಂದ ಇನ್ನೊಂದು ಅಡ್ಡ ಪರಿಣಾಮ ಆಗುತ್ತೆ. ಸೊ ಈ ಸಾವಯವ ಮಾಡೋದು ಅಂದರೆ ನಮ್ಮ ತಿಪ್ಪೆ ಗೊಬ್ಬರಗಳನ್ನು ಬಳಸೋದು, ಗಂಜಳಗಳನ್ನು ಬಳಸೋದು, ಅದನ್ನೇ ಕೊಳೆಸಿ ಅದೇ ಎಲೆಗಳೆಲ್ಲ ಅಲ್ಲೇ ಹಾಕಿ ಕೊಳೆಸಿ ಅದನ್ನೇ ಮಾಡಿದ್ರೆ ಅಲ್ಲಿರುವ ಎಲ್ಲ ಪೊಟ್ಯಾಷಿಯಮ್ಮು, ಫಾಸ್ಫರಸ್ಸು, NPK, ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಎಲ್ಲನೂ ಅದರಲ್ಲೇ ಸಿಗುತ್ತೆ. ಗಾಳಿಯಲ್ಲಿ ಇರುವ ನೈಟ್ರೋಜನ್ನು ಕೂಡ ಅದು ಎಳ್ಕೊಂಡು ತೆಂಗಿನ ಗರಿ ಇದೆಯಲ್ಲ ಅದನ್ನೆಲ್ಲೂ ಇದು ಮಾಡ್ಕೋಬೇಡಿ, ಕಡ್ದು ಅಲ್ಲೇ ಹಾಕ್ಬಿಡಿ.
ಗಾಳಿಯಲ್ಲಿರುವ ನೈಟ್ರೋಜನ್ ಎಳ್ಕೊಂಡು ಕೂಡ ಅದಕ್ಕೆ ಬೇಕಾಗಿರುವ ನ್ಯಾಚುರಲ್ ನೈಟ್ರೋಜನ್ ಸಿಗುತ್ತೆ. ಇಲ್ಲಾಂದರೆ ಆರ್ಟಿಫಿಷಿಯಲ್ ಹಾಕಿದ್ರೆ ಅದರಿಂದ ಅಡ್ಪರಿಣಾಮಗಳು ಭಾಳ ಆಗ್ತವೆ ಅಂತ ಹೇಳಿದ್ರು. ನನಗೂ ಕೂಡ ಅವ್ರ ಹತ್ರ ಹೋದರೆ ಒಂದು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಮಾಡ್ದಂಗೆ ಆಯಿತು. ನನಗೆ ಅಷ್ಟು ಜ್ಞಾನವನ್ನು ನಾನು ಜಸ್ಟ್ 1.5 ಅವರಲ್ಲಿ ನಾನು ಪಡ್ಕೊಂಡೆ. ಅಷ್ಟು ಖುಷಿ ಆಯಿತು. ಅದೇ ಥರ ನಾನು ಮಾಡಬೇಕು ಅಂತ ಮೇಡಮ್ ಅವರು ನನ್ನ ಪಕ್ಕ ಕೂಡ್ತಿದ್ರು. ಅವ್ರಿಗೂ ಹೇಳಿದೆ, ಈ ಥರ ಇದೆ ಮೇಡಮ್, ಏನಾರ ಸ್ವಲ್ಪ ನನಗೆ ಅದ್ರ ಬಗ್ಗೆ ಐಡಿಯಾಗಳು ಇಲ್ಲ, ಏನಾರ ಬೇಕಾದರೆ ನಾನು ಫೋನ್ ಮಾಡ್ತೀನಿ, ದಯವಿಟ್ಟು ಕೊಡಿ ಅಂತ. ಅದೇ ಥರ ನೀವು ಕೂಡ ಇನ್ನೂ ಅಡ್ವಾನ್ಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ನಮ್ಮ ಎಲ್ಲ ಇಡೀ ಭಾರತ ದೇಶಕ್ಕೆ ಅನ್ನವನ್ನು ಒದಗಿಸೋರು ಅಂದರೆ ನಮ್ಮ ರೈತರುಗಳೇ. ಯಾವುದೇ ಇಂಡಸ್ಟ್ರಿನಲ್ಲಿ ದೇಶದಲ್ಲಿ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡಸ್ಟ್ರಿ ಬೇಗನೆ ಬೆಳಿಬೋದು, ಒಂದೊಂದ್ಸರಿ ಬೆಳೆದದ್ದು ಇಮಿಡಿಯೇಟಾಗಿ ಕುಸಿದು ಹೋಗ್ಬೋದು. ಆದರೆ ಅಗ್ರಿಕಲ್ಚರ್ ಮಾತ್ರ ಯಾವತ್ತೂ ಅದು ಕುಸಿಯೋದು ಇಲ್ಲ. ಇಲ್ಲಿ ಎಸ್ಪೆಷಲಿ ಮಂಡ್ಯದಲ್ಲಿ ಅಂತ ಆಲ್ಮೋಸ್ಟ್ 80% ನೀರಾವರಿ ಇದೆ. ಸೊ ದಯವಿಟ್ಟು ತಮ್ಮ ಮಕ್ಕಳುಗಳು ಕೂಡ ಇದನ್ನೇ ತಾವು ಅಗ್ರಿಕಲ್ಚರು ಹಾರ್ಟಿಕಲ್ಚರು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ, ತಮ್ಮ ಶಕ್ತಿ ಇರೋ ತನಕ ಮಾಡಿ, ಮತ್ತು ನಾಳೆ ಎಲ್ಲರಿಗೂ ಮಾದರಿ ಆಗುವಂಥ ರೈತರು ಆಗಿ ಅಂತೇಳಿ ನಾನು ವಿನಂತಿಸುತ್ತಾ ನಮ್ಮ ಮಾತುಗಳನ್ನ ಮುಗಿಸ್ತೀನಿ. ಇದೇ ಸಂದರ್ಭದಲ್ಲಿ ಕೋಡಿತೆರವು ಗ್ರಾಮದ ಕೃಷಿಕ ದಂಪತಿ ಶ್ರೀಮತಿ ಕೆಎನ್ ಅನುರಾಧ ಮತ್ತು ಕೆವಿ ರೆಡ್ಡಪ್ಪ ಹಾಗೂ ಕೋಣಸಾಲೆ ಗ್ರಾಮದ ಕೃಷಿಕ ದಂಪತಿ ಶ್ರೀಮತಿ ಬಿ ಸಂಧ್ಯಾರಾಣಿ ಹಾಗೂ ಬಿ ರಾಧಾಕೃಷ್ಣ ಅವರಿಗೆ ಕೃಷಿ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹಾಗೆಯೇ ಭಾಗವಹಿಸಿದ್ದ ಅತಿಥಿಗಳನ್ನು ಕೂಡ ಇದೇ ಸಮಯದಲ್ಲಿ ಗೌರವಿಸಲಾಯಿತು. ಮತ್ತೋರ್ವ ಮುಖ್ಯ ಅತಿಥಿಗಳಾದ ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಟ್ರಸ್ಟ್ನ ಅಧ್ಯಕ್ಷರಾದ ಜೋಗಿ ಗೌಡ್ರು ಮಾತನಾಡುತ್ತಾ, ಇವತ್ತು ಎಲ್ಲರಿಗೂ ಬೇಕಾಗಿರೋದು ಮಾರ್ಕೆಟಿಂಗ್ ವ್ಯವಸ್ಥೆ. ಮಾರ್ಕೆಟ್ ಒಂದು ಚೆನ್ನಾಗಿದ್ರೆ ಎಲ್ಲ ಅಗ್ರಿಕಲ್ಚರ್ ಚೆನ್ನಾಗಿ ಮಾಡ್ಕೊಳ್ತಾರೆ. ನಾವು ಏನು ಹೇಳ್ತೀವಿ ಅದನ್ನು ಕೇಳ್ತಾರೆ. ಅದರಲ್ಲಿ ಒಂದು ಭಾಗವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇದು ಸ್ಟ್ರಾಂಗ್ ಆಗಿ ಬೆಳೆದ್ರೆ ಇಡೀ ರೈತ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂತ. ಇದು ಇಡೀ ವರ್ಲ್ಡ್ ವೈಡ್ ಇಂಟರ್ನೆಟ್ ಕನೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಸಿಸ್ಟಮ್ನ ಕೇಂದ್ರ ಸರ್ಕಾರ ತರ್ತಾ ಇದೆ. ಮತ್ತು ರಾಧಾಕೃಷ್ಣ ಸರ್ ಈ ಸಂದರ್ಭದಲ್ಲಿ ನಾನು ನೆನ್ಕೊಳ್ತೀನಿ. ಯಾಕೆ ಅಂತಂದರೆ ನಾವು 1 ಎಕರೆ ಮಡಗಿರೋರು, 1/2 ಎಕರೆ ಮಡಗಿರೋರು ಒಂದು ಕಳೆನಾಶಕ ಹೊಡೆದ್ಬಿಡೋದು, ಹೋಗಿ ಓಟದ ಕಾಲ ಕಳೆಯೋದು. ಬಟ್ ಈ ವ್ಯಕ್ತಿ 1,50,000 ರೂಪಾಯಿ ಸಂಬಳ ತಗೊಳ್ತಾ ಈ ಜಾಗಕ್ಕೆ ಬಂದು 10 ಎಕರೆ ಜಮೀನನ್ನು ಈಗಾಗಲೇ ಮಾಡಿದ್ದಾರೆ. ಈಗ ಆಲ್ರೆಡಿ ಅವ್ರ ಮಕ್ಕಳನ್ನು ಜೊತೆಗೆ ತಗೊಂಡು ಕೃಷಿನಲ್ಲಿ ಸಂಸ್ಕಾರವನ್ನು ಕೊಡ್ತಾ ಒಂದು ಹಂತವನ್ನು ಮೇಲ್ಗಡೆ ಹೋಗ್ತಾ ಇದ್ದಾರೆ. ಈಗಾಗಲೇ ನೀವೆಲ್ಲ ನೋಡಿದಿರಿ ಯಾವ ರೀತಿ ಮಾಡಿದ್ರೆ ಅಂತ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಬೇಕಾಗಿಲ್ಲ. ಈ ವ್ಯಕ್ತಿನ ನಾನು ನೆನ್ಕೊಳ್ತೀನಿ. ಯಾಕಂದರೆ ಪ್ರತಿ ಸರಿ ನಾನು ಫೋನ್ ಮಾಡೋದು, ಕೃಷಿ ಬಗ್ಗೆ ಚರ್ಚೆ ಮಾಡೋದು, ನಮಗಿಂತ ಹೆಚ್ಚಾಗಿ ಅವ್ರು ಮಾಹಿತಿ ತಿಳ್ಕೊಂಡಿದ್ರು, ನಮ್ಮ ಹತ್ರ ಸಲಹೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದರ ಭಾಗವಾಗಿ ಇವತ್ತು ಈ ಮಟ್ಟದಲ್ಲಿ ಒಂದು ವಾತಾವರಣ ಏನು ಟೆಂಪ್ರೇಚರ್ ಇವತ್ತು 40 ಡಿಗ್ರಿ ಟೆಂಪ್ರೇಚರ್ ಇದ್ರು, ಈ ಜಾಗಕ್ಕೆ ಬಂದರೆ ಆ ಟೆಂಪ್ರೇಚರ್ ಅಷ್ಟಿರ್ತಿರ್ಲಿಲ್ಲ, ಸ್ವಲ್ಪ ಪ್ರಮಾಣ ತಗ್ತಿತ್ತು. ಈ ಒಂದು ವಾತಾವರಣ ನೀವೆಲ್ಲ ನೋಡಿ ನೆಕ್ಸ್ಟ್ ನೀವು ಯಾವ ಲೆವೆಲ್ಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 6 ಪ್ರಮುಖವಾದ ಬೆಳೆ ಬೆಳೀತಾ ಇದ್ದೀವಿ. ಯಾವುದು 6 ಬೆಳೆ ಅಂತಂದರೆ ಒಂದು ಕಬ್ಬು, ರಾಗಿ, ಭತ್ತ, ತೆಂಗು, ಅಡಿಕೆ ಮತ್ತು ರೇಷ್ಮೆ. ಇವು ರೈತರಿಗೆ ಬೇಕಾಗಿರುವಂಥ ಮೇಜರ್ ಕ್ರಾಫು. ಇದಕ್ಕೆ ಒಂದು ಒಳ್ಳೆ ಉತ್ತಮವಾದಂಥ ರೇಟ್ ಸಿಕ್ಕಿದ್ರೆ, ಈ ಉತ್ತಮವಾಗಿ ಬೆಳೆನ ಬೆಳೆಯುವಂಥ ಪದ್ಧತಿ ತಿಳ್ಕೊಂಡ್ರೆ ಖರ್ಚು ಕಡಿಮೆ ಮಾಡ್ಕೊಳ್ಬೇಕು, ಲೇಬರ್ ತಗ್ಗಿಸ್ಬೇಕು ಮತ್ತು ಇಳುವರಿ ಜಾಸ್ತಿ ಮಾಡ್ಕೊಳ್ಬೇಕು ಮತ್ತು ಮಾರ್ಕೆಟ್ ಕಂಡುಕೊಳ್ಬೇಕು. ಅಂದರೆ ನಾವು ಮಾರ್ಕೆಟ್ ಇವೆಲ್ಲ ಮಾಡ್ಬೋದು, ಬಟ್ ಮಾರ್ಕೆಟಿಂಗ್ ಬಗ್ಗೆ ನಾವು ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಯಾವುದು ನಾವು ಸ್ಟಡಿ ಮಾಡಬೇಕಾದ್ರು ಅಂತಂದರೆ ಮಾರ್ಕೆಟಿಂಗು ಯಾವುದಿದೆ ಅದನ್ನು ನೋಡ್ಕೊಂಡು ಆ ಬೆಳೆನ ಈ ವಾತಾವರಣದ ಏನು ಬೆಳಿಬೇಕು ಬೆಳೆದಂಥ ಸಂದರ್ಭದಲ್ಲಿ ನಾವು ಉತ್ಕೃಷ್ಟವಾಗಿ ಬೆಳಿಬೋದು ಅಂತ ಅನ್ನೋದಕ್ಕೆ ಉದಾಹರಣೆಗಳು ಸಾಕಷ್ಟಿದೆ. ನಮ್ಮ ಒಂದು ಮಾರ್ಕೆಟಿಂಗ್ ಏನಿದೆ, ಪ್ರೆಸೆಂಟ್ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸಮಗ್ರ ಕೃಷಿಗೆ ಹೋದಂಥ ಸಂದರ್ಭದಲ್ಲಿ ಮಾತ್ರ ರೈತನಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಸಿಗ್ತದೆ, ಒಳ್ಳೆ ವಿಚಾರ ಸಿಗ್ತದೆ. ಅದಕ್ಕೆ ಹೆಚ್ಚಿನ ಮಾಹಿತಿನ ಒತ್ತು ಕೊಡಬೇಕು ಅಂದ್ಬಿಟ್ಟು ನಾವು 2 ತಿಂಗಳಿಂದ ನಾವು ಒಂದು ಸಮಗ್ರ ಕೃಷಿ, ಸಾವಯವ ಕೃಷಿ, ಸುಸ್ಥಿರ ಕೃಷಿ ಈ ಒಂದು ಟ್ರಸ್ಟನ್ನು ಮಾಡಿದ್ದೀವಿ. ಈ ಟ್ರಸ್ಟ್ಗೆ ನಾವು ಜಾಗೃತಿ ಇದನ್ನು ಬೆಳೆಸ್ತಾ, ಜೊತೆಲಿ ರೈತರು ಬೆಳೆಸ್ತಾ ಈ ಕಾರ್ಯಕ್ರಮನ ಕೈಗೆತ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮಳವಳ್ಳಿ ತಾಲೂಕು ಮಿಕ್ಕೆರೆ ಗ್ರಾಮದ ಶ್ರೀಮತಿ ಹೇಮಲತಾ ಅವರು ತಮ್ಮ ಅತಿಥಿ ಭಾಷಣದಲ್ಲಿ 2004 ಇಸ್ವಿ ಅನ್ಸುತ್ತೆ
ಅವತ್ತಿಂದ ನಾವು ಆಕಾಶವಾಣಿ ಪ್ರೋಗ್ರಾಮ್ನ ಕೇಳ್ತಾ ಬಂದೋ. ಅದಕ್ಕೆ ಮೊದಲೇ ಏನು ಕೇಳ್ತಾ ಇರಲಿಲ್ಲ, ನಮ್ಮ ಕೆಲಸನೇ ಆಗ್ತಾಯಿತ್ತು. ಕೇಶವಮೂರ್ತಿ ಸರೇ ಬಂದಿದ್ರು ನಮ್ಮ ಮನೆಗೆ ಒಂದ್ಸರಿ. ಅವ್ರು ಬಂದು ಹೇಳಿದ್ರು, ನೀವು ರೇಡಿಯೋ ಕೇಳ್ತೀರಿ ನಮ್ಮ ಅಂತ. ಇಲ್ಲ ಸರ್, ನಮ್ಮ ಕೆಲಸನೇ ಆಗುತ್ತೆ, ಕೇಳೋಕ್ಕೆಲ್ಲ ಟೈಮ್ ಇರಲ್ಲ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ನೋಡಮ್ಮ, ಟಿ ವಿ ಆದರೆ ನೀನು ಕೂತ್ಕೊಂಡು ನೋಡಬೇಕು, ರೇಡಿಯೋ ಆದರೆ ಒಂದು ಕಡೆ ಹಾಕ್ಬಿಟ್ಬಿಟ್ರೆ ಅದ್ರ ಪಾಡ್ಗದು ಹೇಳ್ತಾ ಇರ್ತದೆ, ನೀನು ಬೇಕಾದ ವಿಷಯನ ಕೇಳಿಸ್ಕೋ, ಬೇಡ ಆದ್ರೆ ಅದ್ರ ಪಾಡ್ಗದು ಹೇಳ್ತಾ ಇರ್ತದೆ ಅಂದರು. ಅವತ್ತಿನಿಂದ ಇವತ್ತುವರೆಗೂ ರೇಡಿಯೋ ಕೇಳ್ತಾ ಇದ್ದೀವಿ ನಾವು. ನಮ್ಮ ಮನೇಲಿ ಒಂದು ಕಡೆ ಹಾಕಿಟ್ಬಿಟ್ಟಿದ್ದೀವಿ, ಅದ್ರ ಪಾಡ್ಗದು ಹೇಳ್ತಾ ಇರ್ತದೆ. ಅದನ್ನು ತಿಳ್ಕೊಂಡು ನಾವು ರೇಡಿಯೋ ಕಾರ್ಯಕ್ರಮ ಕೇಳಿ ಇಷ್ಟು ಬದಲಾವಣೆ ಆಗಿದ್ದೀವಿ ನಾವು. ನಾನು ಡೆಲ್ಲಿ, ಗುಜರಾತು, ಮಹಾರಾಷ್ಟ್ರ, ಹೈದ್ರಾಬಾದ್ ಎಲ್ಲ ಹೋಗಿದ್ದು ಬಂದಿದ್ದೀನಿ. ಇವತ್ತೆಲ್ಲ ನಮ್ಮೂರಲ್ಲಿ ಆಡ್ಕೊತಿದ್ದವರೆಲ್ಲ ಇವಾಗ ಸ್ವಲ್ಪ ಸಮಾಧಾನ ಆಗಿದ್ದಾರೆ. ಅಂದರೆ ನಮ್ಮ ರಿಲೇಷನ್ ಯಾರು ನಮ್ಮನ್ನು ಅಷ್ಟು ಹತ್ರಕ್ಕೆ ಸೇರಲ್ಲ. ಅಂದರೆ ನಾವು ಕತ್ತೆ ಸಾಕಿದ್ದೀವಿ, ಮೊಲ ಸಾಕಿದ್ದೀವಿ, ಕೋಳಿ ಸಾಕಿದ್ದೀವಿ, ಹಸು ಎಲ್ಲ ಸಾಕಿದ್ದೀವಿ. ಅದರಿಂದ ಅವರೆಲ್ಲ ಏನಂತಾರೆ ಅಂದರೆ ಕೈ ಮಣ್ಣು ಹಾಕ್ದಂಗೆ ಇರ್ಬೋದಿತ್ತು, ಎಲ್ಲರೂ ಹೋಗಿ ಸಿಟಿಲಿ ಹೋಗಿ ಸೇರ್ಕೊಂಡಿದ್ದಿದ್ರೆ, ನೀವು ಇಲ್ಲಿ ತೊಪ್ಪೆ ಕೆರಿತಾ ಇದ್ದೀರಲ್ಲ ಅಂತಾರೆ. ಆದರೂ ನಮ್ಗೆ ಇದೇ ಖುಷಿ. ಇವತ್ತಿಗೆ ಸಿಟಿಯವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಹಳ್ಳಿಗಳಲ್ಲಿ ಜಮೀನು ತೆಗೆದು ಇಲ್ಲಿ ಫಾರಮ್ ಮಾಡಿ, ಈಗ ರಾಧಾಕೃಷ್ಣ ಅವ್ರು ಹೇಳ್ದಂಗೆ ಅವ್ರು ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ನಮ್ಮ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಇರೋ ಜಮೀನು ಲೀಸ್ಗೆ ಹಾಕ್ಬಿಟ್ಟು, ಇಲ್ಲ ಪಾಡ್ಬಿಟ್ಬಿಟ್ಟು, ಇಲ್ಲ ನೀಲಗಿರಿ ಸಸಿ ನೆಟ್ಬಿಟ್ಟು ಅವ್ರೇನು ಮಾಡ್ತಾರೆ, ಬೆಂಗಳೂರಿಗೆ ಹೋಗಿ ಸೇರ್ಕೊಂಡಿದ್ದಾರೆ. ಬರುವಾಗ ಮಾತ್ರ ಟಿಪ್ ಟಾಪಾಗಿ ಅಲ್ಲಿ ಏನು ಮಾಡ್ತಾವ್ರೆ ಏನೋ ಒಂದು ಗೊತ್ತಿಲ್ಲ, ಊಟ ತಿಂದವ್ರೆ ಅನ್ನೋದು ಗೊತ್ತಿಲ್ಲ. ಟಿಪ್ ಟಾಪಾಗಿ ಶೂ ಹಾಕೊಂಡು ಒಂದು ಜೀನ್ಸ್ ಪ್ಯಾಂಟ್, ಒಂದು ಟಿ ಶರ್ಟ್ ಹಾಕೋ ಬರ್ತಾರೆ, ಅದೇ ಒಂದು ಸ್ಟೈಲು. ಇಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಾವ್ರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇಲ್ಲಿಂದ ಅಕ್ಕಿ ಬೇಳೆ ತೆಗೆದು ಅವ್ರಿಗೆ ಕೊಡ್ತಾರೆ ರೇಷನ್ ಎಲ್ಲ. ಅದಕ್ಕೆ ಹಳ್ಳಿಲಿದ್ರೆ ಚೆನ್ನಾಗಿರ್ಬೋದು. ಮತ್ತು ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಆಕಾಶವಾಣಿ ಪ್ರೋಗ್ರಾಮ್ ಎಲ್ಲ ಕೇಳ್ತಾ ಬಂದು ಅದರಿಂದ ನಾವು ಈ ಥರ ಕನ್ವರ್ಟ್ ಆದೋ. ಈಗ ಏನು ಮಾಡಿದ್ದೀವಿ ಅಂದರೆ ನಾವು, ಅವ್ರು ಹೇಳ್ಕೊಟ್ರು ನಮಗೆ, ಅವ್ರು ಗೊಬ್ಬರ ಮಾಡ್ತಿದ್ದೀರಲ್ಲ, ನಮ್ಮ ಗೊಬ್ಬರನ ವೇಸ್ಟಾಗಿ ಸುರಿದ್ಬಿಡ್ತಾ ಇದ್ದೆ ನಾವು. ನಮಗೆ ಜಾಗನೂ ಇಲ್ಲ. ಅಲ್ಲಿ ಇಲ್ಲಿ ಅವ್ರಿವ್ರ ಹತ್ರ ಒಂದು ಗಾಡಿ ಗೊಬ್ಬರ ಆಗ್ತಿತ್ತು, ಅಲ್ಲಿ ತಗೊಂಡೋಗಿ ಅವ್ರಿವ್ರ ಜಮೀನ್ ಹತ್ರ ಹಾಕೋದು, ಆ ಥರ ಎಲ್ಲ ಮಾಡ್ತಾಯಿದ್ದೋ. ಅವಾಗ ಬಿಂದು ಮಾಧವ್ ಒಡವೆಯವರು ನಮ್ಗೆ ಹೇಳ್ಕೊಟ್ರು, ಅವರು ಗೊಬ್ಬರಕ್ಕೋಸ್ಕರ ಮಾಡ್ತಾ ಇದ್ದಾರೆ, ನೀವು ಈ ಥರ ಮಾಡ್ಕೊಂಡ್ರೆ ನಿಮಗೆ ಹಾಲಲ್ಲೂ ಲಾಭ ಬರ್ತದೆ, ಎರೆಹುಳು ಗೊಬ್ಬರದಲ್ಲೂ ಲಾಭ ಆಯ್ತದೆ ಅಂತ ಹೇಳ್ಕೊಟ್ರು. ಆವಾಗ ನಾವು ಎರೆಹುಳು ಗೊಬ್ಬರ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಮೊದಲು ಒಂದು 4 ತೊಟ್ಟಿ ಮಾಡ್ಕೊಂಡು ನಮಗೆ ಜಮೀನು ಮಾತ್ರ, ಅಂದರೆ ನಾವು ನಮಗಿರೋದು 20 ಗುಂಟೆ ಜಮೀನು, 4 ಎಕರೆ ಜಮೀನು ಲೀಸ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಭತ್ತ ಮತ್ತು ರೇಷ್ಮೆ ಬೆಳೀತಾ ಇದ್ದೋ, ಇವಾಗ ಸ್ವಲ್ಪ ನಿಲ್ಲಿಸಿದ್ದೀವಿ. ಭತ್ತ, ರೇಷ್ಮೆ ನಮ್ಮ ಹಸುಗಳ್ಗೆ ಹುಲ್ಲು ಹಾಕೊಂಡಿದ್ದೀವಿ. ನಮ್ಮ ಜಮೀನಿಗೆ ಫಸ್ಟ್ ಮಾಡ್ದೋ. ನಮ್ಮ ಜಮೀನಿಗೆ ಬರೀ ಅದೇ ಹಾಕೋದು, ಭತ್ತ ಎಲ್ಲ ಬೆಳ್ಕೊಂಡು ನಾವು ಸಾವಯವ ಪದ್ಧತಿಲೇ ಭತ್ತ ಬೆಳೀತಾ ಇರೋದು ನಾವು. ಭತ್ತಕ್ಕೆ ನಾವೇನು ಒಟ್ಲಿಗೂ ಸುತ್ತ ನಾವು ಉಪ್ಪು ಬೂದಿ ಯೂರಿಯಾ ಏನು ಹಾಕಲ್ಲ, ಸಾವಯವದಲ್ಲೇ ಬೆಳ್ಕೊತೀವಿ. ಮತ್ತು ಕೀಟನಾಶಕವಾಗಿ ಅಗ್ನಿಯಸ್ತ್ರ ಅಂತ ಮಾಡ್ಕೊಂಡಿದ್ದೀವಿ, ಅದನ್ನ ನೋಡ್ಕೊತೀವಿ. ಮತ್ತು ಎರೆ ಜಲ ಅಂತ ಸ್ಪ್ರೇ ಮಾಡ್ತೀವಿ. ಮತ್ತು ಇವಾಗೆಲ್ಲ ಗೋಕೃಪಾಮೃತ ಅಂತ ಬಂದೈತೆ, ಅದನ್ನು ಸ್ಪ್ರೇ ಮಾಡ್ಕೊತಾ ಇದ್ದೀವಿ. ಜೀವಾಮೃತ ಹೊಡಿತಾ ಇದ್ದೀವಿ. ಅದನ್ನು ಹೊಡ್ಕೊಂಡು ನಾವು ಅದನ್ನೇ ಭತ್ತನ ನಾವು ಮಿಲ್ ಮಾಡಿಸ್ಬಿಟ್ಟು ಮಾರಾಟ ಮಾಡ್ತೀವಿ, ಅಕ್ಕಿ ಮಾರಾಟ ಮಾಡ್ತಾ ಇದ್ದೀವಿ. ಮತ್ತು ನಾವು ಯಾವ ಥರ ಹಳೆ ಕಾಲದ ಭತ್ತಗಳು, ಇದೇನು ರಾಜಮುಡಿ, ರತ್ನಚೂಡಿ, ಸೇಲಂ ಸಣ್ಣ, ಸಿದ್ ಸಣ್ಣ, ಆ ಥರದ ಭತ್ತಗಳನ್ನ ಬೆಳ್ಕೊತಾ ಇದ್ದೀವಿ. ಅಂದರೆ ಇವಾಗ ನಮಗೆ ಮೈಸೂರಲ್ಲಿ ಒಂದು 150 ಜನ 200 ಜನ ನಮಗೆ ಗೊಬ್ಬರ ತಗೊಳ್ಳೋರೆ ಗಿರಾಕಿಗಳಾಗಿದ್ದಾರೆ. ಅವ್ರಿಗೆ ನಾವು ಕೊಡೋಕ್ಕಾಯ್ತಿಲ್ಲ ಅಕ್ಕಿನ, ಅಷ್ಟು ಡಿಮ್ಯಾಂಡ್ ಐತೆ. ಮತ್ತು ಎರೆ ಜಲ ಅಂತ ನಾವೇ ಒಂದು ಡ್ರಮ್ಮಲ್ಲಿ ಕಂಡು ಮಾಡಿದ್ದೀವಿ. ಅದು ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. 1 ಲೀಟ್ರ್ ಎರೆ ಜಲಕ್ಕೆ 10 ಲೀಟ್ರ್ ನೀರು ಹಾಕೊಂಡು ನೀವು ಗಿಡಗಳಿಗೆಲ್ಲ ಸ್ಪ್ರೇ ಕೊಟ್ಟರೆ ಗಿಡಗಳೆಲ್ಲ ಒಳ್ಳೆ ನ್ಯೂಟ್ರಿಯೆಂಟ್ ಸಿಕ್ಕಿ ಅದಕ್ಕೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನೀವು ಅದನ್ನು ನೀವೇ ಮಾಡ್ಕೋಬೋದು. ಒಂದು ಡ್ರಮ್ ತಗೊಬಿಟ್ಟು ಅದು ಕೆಳಗಡೆ ಒಂದು ಓಲ್ ಹಾಕಿ ಅಲ್ಲಿ ತಂದು ಇಟ್ಟಿದ್ದೀವಿ, ಮಾಡಿ ತೋರಿಸಿದ್ದೀವಿ. ಚಿಕ್ಕ ಡಬ್ಬದಲ್ಲೂ ಮಾಡ್ಕೋಬೋದು ನೀವು. ಮತ್ತು ರೈತರು ಏನಂದರೆ ದುಡಿಬೇಕು ಫಸ್ಟು. ಲೇಬರ್ ಇದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ರೈತರು ತುಂಬ ಚೆನ್ನಾಗಿ ಬೆಳಿಬೋದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರಿ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ರಮೇಶ್ ಪಿ ರಂಗಸಮುದ್ರ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ 100ರ ಸನಿಹಕ್ಕೆ ಬರ್ತಾ ಇರುವಂಥ ಈ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇವತ್ತು ಬಹಳ ಅತ್ಯಂತ ಯಶಸ್ವಿಯಾಗಿ, ಅದ್ಭುತವಾಗಿ, ಮೂಗು ಮೇಲೆ ಬೆರಳು ಇಟ್ಕೊಂಡು ನೋಡುವಂಥ ಜಾಗದಲ್ಲಿ ನಾವೆಲ್ಲರೂ ಇದ್ದೀವಿ. ಇದು ನಮ್ಮೆಲ್ಲರ ಸುದೈವ. ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಸಂಪನ್ನಗೊಂಡಿದೆ. 100 ತೋಟಗಳನ್ನು ನಾವು ಈ ಕಾರ್ಯಕ್ರಮದ ಮುಖಾಂತರ ನೋಡ್ತಾ ಇದ್ದೀವಿ. ನಾವೆಲ್ಲರೂ 3 ದಿನದ ಹಿಂದೆ ನಮ್ಮ ರಾಧಾಕೃಷ್ಣ ಹಾಗೂ ಸಂಧ್ಯಾರಾಣಿ ಮೇಡಮ್ ಅವರು ಮಾತಾಡಿದಂಥ ಆಕಾಶವಾಣಿಯಲ್ಲಿ ಅವ್ರು ಏನು ಹೇಳಿದ್ರು ಅದನ್ನು ಕಣ್ಣಾರೆ ನೋಡುವಂಥ ಒಂದು ಸೌಭಾಗ್ಯವನ್ನು ಈ ಬಾನುಲಿ ಕೃಷಿ ಬೆಳಗು ಒದಗಿಸ್ತದೆ. ಆಕಾಶವಾಣಿಗೆ ಒಂದು ವಿಚಾರ ಏನಂದರೆ ಅಲ್ಲಿ ಬರೀ ಕೇಳಿಸ್ಕೋಬೇಕು, ನೋಡುವಂಥದ್ದಿಲ್ಲ ಅನ್ನೋದು ಒಂದು ಅದರ ದೌರ್ಬಲ್ಯ. ಆದರೆ ಆ ದೌರ್ಬಲ್ಯವನ್ನು ನೀಗಿಸುವ ನಿಟ್ಟಿನಲ್ಲಿ ನಮ್ಮ ಮೈಸೂರು ಆಕಾಶವಾಣಿಯ ಕೃಷಿರಂಗ ವಿಭಾಗದ ಕೇಶವಮೂರ್ತಿ ಸರ್ ಅವರು ಈ ಥರ ಏನು ನಾವು ಕೇಳುವುದನ್ನು ನೋಡುವ ಭಾಗ್ಯವಾಗಿ ಪರಿವರ್ತಿಸಿದ್ದಾರೆ. ಆಕಾಶವಾಣಿಗೆ ಒಂದು ವಿಜುವಲೈಸ್ ಕೊಡೋ ಥರ ನಾವು ಏನು ಕೇಳಿದ್ವಿ ಅವೆಲ್ಲವನ್ನು ಇಲ್ಲಿ ನಾವು ನೋಡಿದ್ದೀವಿ. ಅವ್ರು ಆಡಿದಂಥ ಮಾತುಗಳಲ್ಲಿ ಒಂದೊಂದು ಸತ್ಯ. ಇಡೀ ಭೂಮಿಯ ನೀವು ನೋಡಿದ್ರೆ 1 ಅಡಿ ಜಾಗ ಇಲ್ಲ ಅಲ್ಲಿ, ಇಡೀ ಭೂಮಿಯನ್ನು ಸದ್ಬಳಕೆ ಮಾಡಿದ್ದಾರೆ.
ಅವ್ರಿಗೆ ಆದಾಯ ಬರುತ್ತೆ, ಅದೆಲ್ಲ ಎರಡನೇದು. ಆದರೆ ಮೊದಲನೇದಾಗೆ ನಮಗೆ ಜನ್ಮ ಕೊಟ್ಟಂಥ ಈ ಭೂಮಿಯ ಋಣವನ್ನು ನಾವು ಈ ಥರ ಹಸರೀಕರಣ ಮಾಡೋದ್ರ ಮುಖಾಂತರ ನಾವು ತೀರಿಸೋದಿದೆಯಲ್ಲ, ಇದು ಭಾಳ ದೊಡ್ಡ ಸಂಗತಿ. ಒಂದು ಕಾಲದಲ್ಲಿ ಇದೆಲ್ಲವೂ ಕಾಡೆ. ಮನುಷ್ಯ ಜನಸಂಖ್ಯೆ ಜಾಸ್ತಿ ಆದಂಗೆ, ನಾಗರಿಕತೆ ಜಾಸ್ತಿ ಆದಂಗೆ ಕಾಡನ್ನು ಕಡಿದು ನಾವೆಲ್ಲರೂ ಇವತ್ತು ಈ ವ್ಯವಸಾಯವನ್ನು ಮಾಡ್ತಾಯಿದ್ದೀವಿ. ಈ ವ್ಯವಸಾಯ ಅನ್ನೋದು ಕೇವಲ ಬೆಳೆ ಬೆಳೆಯೋದಲ್ಲ, ಇಲ್ಲಿ ಭೂಮಿಯ ಋಣವನ್ನು ತೀರಿಸಬೇಕು ಅಂದರೆ ಈ ಥರದ ಕೆಲಸವನ್ನು ಮಾಡಬೇಕು. ಇಲ್ಲಿ ಏನಿಲ್ಲ ಏನಿದೆ ಅಂತ ಕೇಳಂಗಿಲ್ಲ. ಕಣ್ಣಿಗೆ ನೋಡಿದ್ರೆ ಎಲ್ಲವೂ ಬರೀ ಕಾಗದದ ನೋಟ್ ಅಲ್ಲ. ನೀವು ಒಂದು ಕಡೆಯಿಂದ ನೋಡ್ಕೊ ಹೋದರೆ ಆ ಮೆಣಸಿನ ಗೊನೆಗಳು ತೂಗಾಡ್ತಾ ಇದೆ, ಬಾಳೆಯ ಗೊನೆ, ತೆಂಗು, ಅಡಕೆ, ಇವೆಲ್ಲ ಮಾವು, ಎಷ್ಟು ಸಮೃದ್ಧವಾಗಿ ಮನುಷ್ಯ ಬದುಕಬಹುದು ಅನ್ನೋದನ್ನು ನಮ್ಮ ರಾಧಾಕೃಷ್ಣ ಅವರು ಮಾಡಿ ತೋರಿಸಿದ್ದಾರೆ. ಆಮೇಲೆ ಈ ಬಾನುಲಿ ಕೃಷಿ ಬೆಳಗ್ಗೆ ಒಂದು ಬೆರಗಿನ ಕಾರ್ಯಕ್ರಮ, ಬಹಳ ಅಚ್ಚರಿಯ ಕಾರ್ಯಕ್ರಮ. ಇಲ್ಲಿ ಕುಳಿತಿರುವಂಥ ಪ್ರತಿಯೊಬ್ಬ ರೈತರು ಒಬ್ಬೊಬ್ಬರು ಸಂಪನ್ಮೂಲ ವ್ಯಕ್ತಿಗಳೇ. ಈ ಎಷ್ಟು ಅದ್ಭುತವಾದ ಕಾರ್ಯಕ್ರಮವಾಗಿ ಇದು ರೂಪುಗೊಳ್ತಾ ಇದೆ ಅಂದರೆ ನೋಡಿ, ಹೊಸಪೇಟೆಯಿಂದ, ದೂರದ ಕೋಲಾರದಿಂದ, 8 ಜಿಲ್ಲೆಗಳಿಂದ ನಮ್ಮದೇ ಸ್ವಯಂ ನಾವು ಸ್ಫೂರ್ತಿ ಪಡೆದು ಬಂದಿದ್ದೀವಿ. ಇದು ಈ ಆಕಾಶವಾಣಿಯ ಶಕ್ತಿ. ಆಕಾಶವಾಣಿಯ ಅಲ್ಲಿ ಈ ಥರ ಕೃಷಿರಂಗ ನಾನು ಸುಮಾರು ರಾಜ್ಯದ ಎಲ್ಲ ಜಿಲ್ಲೆಗಳ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ. ಆದರೆ ಮೈಸೂರು ಆಕಾಶವಾಣಿ ನಮ್ಮದು ಅಂತ ಅಲ್ಲ, ನಮ್ಮ ಜಿಲ್ಲೆ ಅಂತ ಅಲ್ಲ, ಅದು ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗಕ್ಕೆ ಅಲ್ಲಿ ಕೇಳುಗರು ರಾಯಚೂರು, ಬಿಜಾಪುರ, ಬಾಗಲಕೋಟೆಯಿಂದ ಕಾಲ್ ಮಾಡ್ತಾರೆ. ಅಷ್ಟು ಅದ್ಭುತವಾದ ಜನಪರವಾದ ಕಾರ್ಯಕ್ರಮವನ್ನು ಮಾಡ್ತಾರೆ. ನಮ್ಮ ಆಶಯ ಏನಂದರೆ ಕೇಶವಮೂರ್ತಿಯವರ ನಂತರ ಅಂಥದ್ದೇ ಒಬ್ಬ ವ್ಯಕ್ತಿ ನಮ್ಮ ಆಕಾಶವಾಣಿಗೆ ಬರಬೇಕು, ಕೃಷಿಕರನ್ನು ಸಂಘಟಿಸಬೇಕು. ಕೃಷಿಕರ ಜೊತೆಯಲ್ಲಿ ಅವರ ಜೊತೆ ಇದ್ದರೆ ನಮಗೊಂದು ಶಕ್ತಿಯನ್ನು ಕೊಡ್ತಾರೆ. ಎದುರುಗಡೆ ಕುಳಿತಂಥ ಸಂದರ್ಶಕರಿಗೆ ಸಾವಿರಾರು ಜನ ಕೇಳುಗರ ಮನಸ್ಸಿನಲ್ಲಿ ಉಟ್ಕೊಳ್ಳುವಂಥ ಎಲ್ಲ ಪ್ರಶ್ನೆಗಳನ್ನು ಅವರು ನಮ್ಮ ಪ್ರತಿನಿಧಿಯಾಗಿ ಕೇಳ್ತಾರೆ. ಅದು ಎಲ್ಲರಿಗೂ ಅಷ್ಟು ದೊಡ್ಡ ಒಬ್ಬ CFTRI ವಿಜ್ಞಾನಿ ಬಂದಾಗ ಆ ವಿಜ್ಞಾನಿಯಿಂದ ಒಬ್ಬ ಜನಸಾಮಾನ್ಯನಿಗೆ ಏನು ಉಪಯೋಗ ಅನ್ನೋದನ್ನು ಅವರು ನಮ್ಮ ಪರವಾಗಿ ಕೇಳಿ ಉತ್ತರವನ್ನು ಪಡಿತಾರೆ. ಹಾಗಾಗಿ ರೈತರನ್ನು ಉನ್ನತೀಕರಿಸುವಂಥ ಕೆಲಸವನ್ನು ಸದ್ದಿಲ್ಲದೆ ಮೈಸೂರು ಆಕಾಶವಾಣಿ ಮಾಡ್ತಾ ಇದೆ. ಮೈಸೂರು ಆಕಾಶವಾಣಿಯಲ್ಲಿ ಏನೆಲ್ಲ ಕೇಳ್ತೀವೋ ಅದೆಲ್ಲವನ್ನು ಕಣ್ಣಾರೆ ಕಾಣುವಂಥ ಸೌಭಾಗ್ಯವನ್ನು ನಮ್ಮ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ನಮಗೆ ಕೊಡ್ತಾ ಇದೆ. ಹಾಗೆ ಇವತ್ತು ರಾಧಾಕೃಷ್ಣ ಅವರ ದಂಪತಿಗಳ ತೋಟ ನಿಜವಾಗ್ಲೂ ಭೂಮಿಯ ಮೇಲಿನ ಸ್ವರ್ಗ ಅನ್ನಿಸ್ತು ನಮಗೆ. ಪ್ರತಿಯೊಬ್ಬರು ತಮ್ಮ ಜಮೀನಿನ ಶೇಕಡ 33 ನನ್ನ 33% ಕಾಡಿರಬೇಕು ಅಂತ ಹೇಳ್ತಾರೆ. ನಮ್ಮ ರಾಜ್ಯದ 33%, ನಮ್ಮ ದೇಶದ 33%. ಅದೇ ಥರ ನಮ್ಮ ಜಮೀನಿನ 33%, ನಮ್ಮ ಮನೆಯ ನಮ್ಮ ಮನೆ ಪಕ್ಕ ನೀವೇನು ದೊಡ್ಡ ಮರನೇ ಒಂದು ನುಗ್ಗೆ ಗಿಡ ಹಾಕೊಳ್ಳೋದು, ಒಂದು ಕರಿಬೇವಿನ ಸೊಪ್ಪು ಹಾಕೊಳ್ಳೋದು, ಈ ಥರ ಈ ಭೂಮಿಗೆ ಹಸಿರೀಕರಣದ ಒದಿಕೆಯನ್ನು ಕೊಟ್ಟು ನಾವು ಬದುಕಿ ನಮ್ಮ ಬದುಕಿಗೆ ಕಾರಣವಾಗುತ್ತಿರುವಂಥ ಪರಿಸರವನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. 900ಕ್ಕೂ ಹೆಚ್ಚು ರೈತರು, ಕೃಷಿ ಆಸಕ್ತರು, ಬಾನುಲಿ ಕೇಳುಗರು ಉತ್ಸಾಹದಿಂದ ನೆರೆದಿದ್ದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಡಿಂಕಾ ಗ್ರಾಮದ ಕೃಷಿಕರಾದ DN ಹರ್ಷ ಅವರ ನಿರೂಪಣೆಯೊಂದಿಗೆ ಸುಸೂತ್ರವಾಗಿ ನಡೆದು ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮದ ನಂತರ ಭೂರಿ ಭೋಜನವನ್ನೂ ಕೂಡ ಏರ್ಪಾಡು ಮಾಡಲಾಗಿತ್ತು. ಊಟವನ್ನು ಸವಿದು ಮತ್ತೆ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯೊಂದಿಗೆ ಅತ್ಯುತ್ಸಾಹದಿಂದ ಎಲ್ಲರೂ ತಮ್ಮ ಊರಿನತ್ತ ಧಾವಿಸಿದ್ರು. ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಗ್ರಾಮದ ಶ್ರೀಮತಿ ಬಿ ಸಂಧ್ಯಾರಾಣಿ ಮತ್ತು ಬಿ ರಾಧಾಕೃಷ್ಣ ದಂಪತಿಯ ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರಂನಲ್ಲಿ ಏರ್ಪಾಡಾಗಿದ್ದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ.